ನಮ್ಮ ಜೊತೆಯಲ್ಲಿ ನೀನಿರುವಾಗ ಯಾವ ಭಯವು ನಮಗಿಲ್ಲ ಕರ್ತನೆ. ಯೆಹೋವ ರಾಫ ನಮ್ಮ ಜೊತೆ ನೀನೇ ತಂದೆ. ಯೆಹೋವ ನಿಸ್ಸಿ ನಮ್ಮ ಜೊತೆ ನೀನೇ ಕರ್ತನೆ. ನಾ ಭಯಪಡೆನು, ನಾ ಹೆದರೇನು. ಯಾಕೆ ಅಂದರೆ ನಮ್ಮ ಜೊತೆಯಲ್ಲಿ ಅತ್ಯುನ್ನತನಾದವನು ವಾಸಿಸುತ್ತಿದ್ದಾನೆ. ಮಹೋನ್ನತನೇ, ನಿನ್ನ ಆಶ್ರಯದಿ ನಾ ವಾಸಿಸುವೇನು. ಸರ್ವಶಕ್ತನೇ, ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೇನು ಕರ್ತನೆ. ಈ ಹಾಡನ್ನು ಹಾಡಿ ನಾವು ಆತನನ್ನು ಮಹಿಮೆ ಪಡಿಸೋಣ. ಬಲವುಳ್ಳವನೇ, ನಿನ್ನ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ತಂದೆ. ಅನುದಿನವು, ಹೌದು ರಾಜ, ಪ್ರತಿ ದಿನವೂ ಕರ್ತನೆ ನಿಮ್ಮ ಆಶ್ರಯವು ನಮಗೆ ಬೇಕಾಗಿದೆ ರಾಜ. ನಮಗೆ ನೀವೇ ಆಶ್ರಯವು, ನಮ್ಮ ದುರ್ಗವು, ನಮ್ಮ ಬಲವು ನೀವೇ ತಂದೆ. ಎಲ್ಲರೂ ಹಾಡೋಣ. ಮಹೋನ್ನತನೇ, ನಿನ್ನಾಶ್ರಯದಿ ನಾ ವಾಸಿಸುವೇನು. ಸರ್ವಶಕ್ತನೇ, ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೇನು. ಮಹೋನ್ನತನೇ, ನಿನ್ನ ಆಶ್ರಯದಿ, ಮಹೋನ್ನತನೇ, ನಿನ್ನ ಆಶ್ರಯದಿ ನಾ ವಾಸಿಸುವೇನು. ಸರ್ವಶಕ್ತನೇ, ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೇನು. ಬಲವುಳ್ಳನೇ, ಬಲವುಳ್ಳನೇ, ನಿನ್ನ ಸಮ್ಮುಖವನ್ನೇ ನಾನು ಆಶ್ರಯಿಸುವೆ ಅನುದಿನವೂ. ಬಲವುಳ್ಳನೇ, ನಿನ್ನ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ಅನುದಿನವೂ. ಏಸಯ್ಯ, 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 ಏಸಯ್ಯ. ಎಲ್ಲರೂ ಕೈಗಳನ್ನೆತ್ತಿ ಏಸಯ್ಯ, 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 ಏಸಯ್ಯ. ರಾತ್ರಿಯಲ್ಲಿರುವ ಭಯಕ್ಕೂ, ರಾತ್ರಿಯಲ್ಲಿರುವ ಭಯಕ್ಕೂ, ಹಗಲಲ್ಲಿ ಹಾರುವ ಬಾಣಕ್ಕೂ, ಈರುಳಲ್ಲಿ ಸಂಚರಿಸುವ ವಿಪತ್ತಿಗೂ, ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ,
ನರಿತವರನ್ನು ಘನಪಡಿಸುವಾತನೇ, ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ನರಿತವರನ್ನು ಘನಪಡಿಸುವಾತನೇ, ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ, ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. ನಾ ಭಯಪಡೆನು, ನಾ ಭಯಪಡೆನು, ನಾ ಹೆದರೆನು, ಯೆಹೋವ ಶಾಲೋಮ್ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು, ಯೆಹೋವ ಶಾಲೋಮ್ ನನ್ನ ಜೊತೆ ನೀನೇ. యేసయ్య 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 యేసయ్య. உயர்த்தி ஹalleluya சொல்லலாமா? இவ்வளவுதான் சத்தம் இயேசுவுக்கு. ஹalleluya ஹalleluya ஹalleluya. இன்றைக்கு நம்ம எந்த கஷ்ட வேதனை துக்கத்துல வந்திருக்கலாம், எங்களுக்கு வியாதி இருந்தாலும் யெகோவா ராஃபா எங்கள் மத்தியில் இருக்கிறார். அவர் சுகம் கொடுக்க வல்லவராக இருக்கிறார். எங்களுக்கு எல்லாவற்றிலும் தோல்வியாக இருந்தாலும் பரவாயில்லை, யெகோவா நிஸ்ஸி எங்கள் மத்தியில் இருக்கிறார். அவர் ஜெயத்தை கொடுக்குவார். யாரும் எங்களுக்கு இல்லை என்று நீங்கள் நினைத்து கொண்டிருக்கலாம். எல் ஷடாய் எங்கள் மத்தியில் இருக்கிறார். உங்க பக்கத்தில் நின்று கொண்டிருக்கிறார். அவர் உங்களை பலன்படுத்துவார். கர்த்தர் சொல்லுகிறார், கஷ்டம் பட்டு பாரம் சுமக்கிறவர்களே என்னிடத்தில் வாருங்கள், நான் உங்களுக்கு இளைப்பாறுதல் தருவேன் என்று. ஆனா எங்க கஷ்டத்தை நாங்களே சுமந்து கொண்டிருக்கிறோம். அதனாலதான் சந்தோஷம் இல்லாமல் இருக்கிறோம். இன்றைக்கு எங்கள் ராஜா எங்கள் மத்தியில் இருக்கிறார். இயேசு ராஜா எங்கள் மத்தியில் இருக்கிறார். அவர் எல்லாவற்றையும் நீக்கி போட்டு எங்களை அவர் தன்னுடைய குடாரமாக மாற்றிக் கொண்டிருக்கிறார். அவர் எங்களுக்குள்ள இருக்கும் பொழுது நாங்கள் எத்தனை சந்தோஷமாக இருக்க வேண்டும் அல்லவா? கரங்களை உயர்த்தி சொல்லலாமா? ஹalleluya. இயேசுப்பா, இன்றைக்கு நாங்கள் சந்தோஷமாக இருக்கிறோம். அதுக்கு நீங்கள் மட்டும்தான் காரணம் அப்பா. ஸ்தோத்திரம் ராஜா. ஹalleluya. கர்த்தர் எங்கள் பலனாக இருக்கிறார். எங்களுக்கு தோல்வியே இல்லை. Thank you Master Jesus. இந்த பாடல் மூலமா தேவனை ஆராதிக்கலாமா? கர்த்தர் என் பலனானார், அவரே என் கீதமானார். Thank you Master Jesus. கரங்களை தட்டி சந்தோஷமாக இயேசுவை நோக்கி பாடலாம்.
ತಂದೆಯೇ. ಥ್ಯಾಂಕ್ ಯು ಮಾಸ್ಟರ್ ಜೀಸಸ್. ವಿ ವೆಲ್ಕಮ್ ಯು ಹೋಲಿ ಸ್ಪಿರಿಟ್. ಯೇಸುವೆ, ನೀವು ನಮ್ಮ ಮಧ್ಯೆ ಇದ್ದೀರಾ ತಂದೆಯೇ. ನಮ್ಮನ್ನು ಹುಡುಕಿ ಬಂದ ದೇವರಾಗಿದ್ದೀರಾ ತಂದೆಯೇ. ಸ್ತೋತ್ರ ರಾಜ. ಕರ್ತನ ವಾಕ್ಯವು ನಮ್ಮ ಪಾದಕ್ಕೆ ದೀಪವು, ಬೆಳಕು, ನಮ್ಮ ದಾರಿಗೆ ಬೆಳಕು, ನಮ್ಮ ಬಾಳಿಗೆ ಬೆಳಕಾಗಿದೆ. ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ 2 ವಚನ 5 ಹೀಗೆಂದು ಹೇಳಲಾಗಿದೆ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿಯೂ ಇರಬೇಕೆಂದು. We should have the attitude of Jesus Christ. ಆತನ ಹಾಗೆ ಮಾರ್ಪಡಬೇಕಾದರೆ ನಾವು ಆತನ ವಾಕ್ಯವನ್ನು ಅನುಸರಿಸಿ ನಡೆಯಬೇಕು, ಆತನನ್ನು ಹಿಂಬಾಲಿಸಬೇಕು. ನನ್ನ ಪರಿಚಯ ಆತನಾಗಿರಬೇಕು, ನನ್ನ ಗುರುತು ಆತನ ಸಮ್ಮುಖವಾಗಿರಬೇಕು. ಒಪ್ಪಿಸಿಕೊಟ್ಟು ಈ ಆರಾಧನೆ ಹಾಡಿನ ಮೂಲಕ ಯೇಸುವನ್ನು ಮಹಿಮೆ ಪಡಿಸೋಣ. ಆತನಿಗೆ ಹೇಳೋಣ, ಕರ್ತನೇ, ನಾವು ನಿಮ್ಮನ್ನು ಹಿಂಬಾಲಿಸುತ್ತೇವೆ, ನಿಮ್ಮ ವಾಕ್ಯಕ್ಕೆ ಅನುಸರಿಸಿ ನಡೆಯುತ್ತು ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸುತ್ತೇವೆ ಎಂದು ಹೇಳೋಣ. ಥ್ಯಾಂಕ್ ಯು ಮಾಸ್ಟರ್ ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ ತಂದೆಯೇ. ಸ್ತೋತ್ರ ರಾಜ. ಅಗಲದೆ ಇರುವೆ ಪ್ರಿಯನ
ಗುರುತು ನಿನ್ ಸಮ್ಮುಖ ಅಲ್ಲವೋ, ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ, ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ, ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ಎಲ್ಲರೂ ಕರಗಳನ್ನು ಮೇಲೆತ್ತಿ, ಕರಗಳನ್ನು ಮೇಲೆತ್ತಿ ಇನ್ನೊಂದು ಬಾರಿ. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು, ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು, ನಿನ್ನ ಪರಿಮಳ ಬಯಸುವೆ, ಸುಖವಾಗಿ ಬಾಳುವೆ, ನಿನ್ನ ಪರಿಮಳ ಬಯಸುವೆ, ಸುಖವಾಗಿ ಬಾಳುವೆ. ನನ್ನ ಪ್ರಿಯನೇ ನಿನ್ನನ್ನೇ ಪ್ರೀತಿಸುವೆ, ನನ್ನ ಪ್ರಿಯನೇ ನಿನ್ನನ್ನೇ ಪ್ರೀತಿಸುವೆ, ನನ್ನ ಪ್ರಿಯನೇ ನಿನ್ನನ್ನೇ ಪ್ರೀತಿಸುವೆ, ನನ್ನ ಪ್ರಿಯನೇ ನಿನ್ನನ್ನೇ ಪ್ರೀತಿಸುವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ದ ನೇಮ್ ಅಬವ್ ಆಲ್ ನೇಮ್ಸ್. ಎಲ್ಲ நாமங்களில் மதி உன்னதமான நாமம் அது. பிரின்ஸ் ஆஃப் பீஸ், சமாதானம் கொடுக்கிற கர்த்தர் அவர். எல்ஷடா எங்களோடு எப்பொழுதும் இருக்கிறவர். யெகோவா ராஃபா எங்களுக்கு சுகத்தை கொடுக்கிற நாமம் அது. அவர் நாமம் சொல்லும்போது சந்தோஷம், அவருடைய நாமம் சொல்லும்போது சமாதானம், அவருடைய நாமத்தை சொல்லும்போது சௌக்கியம், அவருடைய நாமத்தை சொல்லும்போது விடுதலை. எல்லா கட்டுகளிலிருந்து, பாவங்களிலிருந்து, சாபத்திலிருந்து விடுதலை. It's a powerful name and the name is Jesus. Jesus, the name above all names. இந்த பாடல் மூலமா அவரை கொண்டாடலாமா? Jesus, the name above all names. Name above all name, beautiful Savior, glorious Lord, Emmanuel, God is with us, blessed Redeemer, living word. இன்னொரு முறை. Jesus, name above all names. கரங்களை உயர்த்தி. Beautiful Savior, glorious Lord, Emmanuel, God is with us, blessed Redeemer, living word. இன்னொரு முறை பாடலாமா? கரங்களை உயர்த்தி. Jesus, name above all name, beautiful Savior, glorious Lord, Emmanuel, God is with us, blessed Redeemer, living word, blessed Redeemer, living word, blessed Redeemer, living word. Thank you, Lord.
ಮಧ್ಯದಲ್ಲಿ ನೀವಿದ್ದೀರ ರಾಜ. ನಮ್ಮ ನಂಬಿಕೆ ಅದೇ ರಾಜ, ನಮ್ಮ ಮಧ್ಯದಲ್ಲಿ ನೀವು ಚಲಿಸುತ್ತಿದ್ದೀಯ ಅಂತ ನಾವು ನಂಬುತ್ತಾ ಇದ್ದೇವೆ ರಾಜ. ಇಲ್ಲಿ ನೀವು ಕೆಲಸ ಮಾಡುತ್ತಾ ಇದ್ದೀರಾ ರಾಜ, ನಮ್ಮಲ್ಲಿ ನೀವು ಕ್ರಿಯೆ ಮಾಡ್ತಾ ಇದ್ದೀರಾ ಕರ್ತನೆ. ನಾವು ನಿಮಗೆ ಆರಾಧಿಸುತ್ತಾ ಇದ್ದೇವೆ. ಈ ಹಾಡು ಹೇಳುತ್ತೆ, ವೇ ಮೇಕರ್, ಆದ ದಾರಿಯನ್ನು ನಮಗೆ ಸಿದ್ಧಪಡಿಸುವ ಆತನು, ಆತನು ಮಿರಾಕಲ್ ವರ್ಕರ್, ಆತನು ಅದ್ಭುತಗಳನ್ನು ಮಾಡುವಂಥ ದೇವರು, ಪ್ರಾಮಿಸ್ ಕೀಪರ್. ಆತನು ಯಾವ ಒಂದು ವಿಷಯವನ್ನು ನಮ್ಗೆ ಹೇಳಿದನು ಅದನ್ನು ಪೂರೈಸುತ್ತಾನೆ, ವಾಗ್ದಾನವನ್ನು ನೆರವೇರಿಸುವ ಆತನು. ಲೈಟ್ ಇನ್ ದ ಡಾರ್ಕ್ನೆಸ್, ನಮ್ಮಲ್ಲಿ ಕತ್ತಲಿದ್ದರೂ ಕೂಡ ಆತನು ನಮ್ಮಲ್ಲಿ ಬಂದು ಬೆಳಕಾಗಿದ್ದಾನೆ. ನಾವು ಇವತ್ತು ಲೋಕಕ್ಕೆ ಬೆಳಕಾಗಿದ್ದೇವೆ. ಯಾಕೆ ಎಂದರೆ ನಮ್ಮಲ್ಲಿ ಇರುವ ಆತನು ಲೋಕಕ್ಕೆ ಬೆಳಕಾದವನು. ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ರಾಜ. You are here, moving in our midst. I worship you, I worship you. You are here, working in this place. I worship you, I worship you. You are here, you are here, moving in our midst. I worship you, I worship you. You are here, working in this place. I worship you, I worship you. You are waymaker, you are waymaker, miracle worker, promise keeper, light in the darkness. My God, that is who you are. ಹೌದು ಕರ್ತನೆ, ನೀನೇ ರಾಜ. You are waymaker, miracle worker, promise keeper, light in the darkness. My God, that is who you are. You are here, touching every heart. I worship you, I worship you. You are here, healing every heart. I worship you, I worship you. You are waymaker, miracle worker, promise keeper, light in the darkness. My God, that is who you are. You are waymaker, miracle worker, promise keeper, light in the darkness. My God, that is who you are. 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 ಹೌದು ಕರ್ತನೆ, ವಾಗ್ದಾನವು ನೆರವೇರಿಸುವುದು ನೀನೇ ಅಲ್ಲವ ರಾಜ. ನಮ್ಮನ್ನು ಕರೆದಿದ್ದೀಯ ಕರ್ತನೆ, ನಮ್ಮನ್ನು ಕಂಡವನೇ, ನಮ್ಮನ್ನು ಕರೆದವನೇ. ನಮ್ಮ ಕೈ ನೀವು ಬಿಡುವುದಕ್ಕೆ ಸಾಧ್ಯನ ರಾಜ? ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ ರಾಜ? ಜೀವ ಕೊಡುವಂಥ ವಾಕ್ಯವು ನಿಮ್ಮಲ್ಲಿ ಉಂಟು ರಾಜ. ನಾವೆಲ್ಲಿಗೆ ಹೋಗುವುದಕ್ಕೆ ಸಾಧ್ಯ? ಎಷ್ಟೇ ಕಷ್ಟಗಳು ನಮ್ಮ ಜೀವನದಲ್ಲಿ ಬರಬಹುದು, ಎಷ್ಟೇ ರೀತಿಯ ಸಮಸ್ಯೆಗಳು ಎದುರಾಗಬಹುದು, ಆದರೆ ನಮ್ಮನ್ನು ಕಾಯುವಂಥ ದೇವರು ನಮ್ಮನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಆತನು ಅತ್ಯುನ್ನತನಾದವನು, ಅತಿ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವ ಆತನೊಬ್ಬನೇ. கண்டுன்னை அழைத்தவர் கரமதைப்பா, உன்னை கைவிடாதிருப்பா. கண்டுன்னை அழைத்தவர் கர
ಕವರಳಿತ ಆಸಿಗಳೇ ಎಣ್ಣಿಪ ആണ്ടുകൾ തോറും ഉനക്കവരളിത ആസികളെ എണ്ണിപ്പ 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 என்றும் அதை எண்ணிப்ப நீரென்றும் அதை ಎಣ್ಣಿಪ ಎಣಿಸಿ ನೋಡಬೇಕಾಗಿದೆ. ಆತನು ನಮ್ಮ ಜೀವನದಲ್ಲಿ ಮಾಡಿರುವಂಥ ಆಶೀರ್ವಾದಗಳನ್ನು ಎಣಿಸಿ ಎಣಿಸಿ ನೋಡುವಾಗ ಲೆಕ್ಕವೇ ಇಲ್ಲದೇ ಇರುವಷ್ಟು ಆಶೀರ್ವಾದಗಳನ್ನು ನಮಗೆ ಮಾಡಿದ್ದಾರೆ. 10 ವರ್ಷಗಳ ಮುಂಚೆ ನಾವಿದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ. ಯಾಕೆ ಎಂದರೆ ದಿನದಿಂದ ದಿನಕ್ಕೆ ಆತನ ಕೃಪೆಯು ನಮ್ಮನ್ನು ಹೆಚ್ಚುಗೊಳಿಸುತ್ತಲೇ ಬಂದಿದೆ, ಬಲಗೊಳಿಸುತ್ತಲೇ ಬಂದಿದೆ. ನಮ್ಮನ್ನು ಕಾಯುವ ಆತನಿಗೆ ನಾವು ಆರಾಧಿಸೋಣ. ಕಾಪಾ ಉನ್ನೈ ಕಾಪಾ காத்தவர் காப்பார் இன்னும் இனிமேலும் காத்திடுவார். கலங்காதே மனமே காத்திடுவார். காப்பார் உன்னை காப்பார் காத்தவர் காப்பார் இன்னும் இனிமேலும் காத்திடுவார். கலங்காதே மனமே காத்திடுவார். கலங்காதே மனமே காத்திடுவார். கலங்காதே மனமே ನೀತಿವಂತನಿಗೆ ಬರುವಂಥ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಕರ್ತನು ನಮ್ಮನ್ನು ಬಿಡಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕೀರ್ತನೆ 34:19 ವಾಕ್ಯ, ಸಂಗೀತ 39:19, ಸ್ಯಾಮ್ಸ್ 39:19. ನನ್ನ ಉಸಿರಿರುವ ದಿನಗಳೆಲ್ಲ ಎಲ್ಲೋದು ಅಬ್ಬೆ. ನೀತಿವಂತರಿಗೆ ಅನೇಕ ಕಷ್ಟಗಳು ಬಂದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುವನು. Many are the afflictions of the righteous, but the Lord delivered him out of all. Amen. தமிழ் என்ன இருக்குதுப்பா? நீதிமானுக்கு வரும் துன்பங்கள் அநேகமாய் இருக்கும். கர்த்தர் அவைகள் எல்லாவற்றிலும் நின்று அவனை விடுவிப்பார். ಹಲ್ಲೆಲೂಯಾ. ನೀತಿವಂತರಿಗೆ ಅನೇಕ ಕಷ್ಟಗಳು ಬಂದರೂ ಅವೆಲ್ಲವುಗಳಿಂದ ಕರ್ತನು ಬಿಡಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಬೈಬಲ್ ಕೆಳಗಡೆ ಇಟ್ಬಿಟ್ಟು ಕೈಗಳನ್ನು ತಟ್ಟಿ ಆಡೋಣ. ಜೋರ ಕೈಗಳನ್ನು ತಟ್ಟಿ ಆಡೋಣ.
ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೆ ನಿನಗೆ ನನ್ನ ಆರಾಧನೆ. ಆಶ್ರಯವೇ ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೆ ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೆ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೆ ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ಆರಾಧನೆ ಮಾಡುವೆ. ನನ್ನ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವೇದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವೇದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಆರಾಧನೆ ಯೇಸುವೆ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೆ ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ.
ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ 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 ನಿಮಗೆ ನನ್ನ ಆರಾಧನೆ. ಕೈಗಳನ್ನು ಜೋರಾಗಿ ತಟ್ಟಿ ಕೊನೆ ಸ್ಟ್ಯಾಂಡ್ ಆಗಪ್ಪ, ಕೊನೆ ಸ್ಟ್ಯಾಂಡ್ ಆಗ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣವಾ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ, ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನಾಧಾರವೇ. ಕೈಗಳನ್ನು ಮೇಲೆ ಕೆತ್ತಿ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಿನ್ನ ನಾ ಬದುಕಿರುವ ಕ್ಷಣವೆಲ್ಲ, ನಾ ಬದುಕಿರುವ ನಿನ್ನ ಎಂದೆಂದು ಕೊಂಡಾಡುವೆ. ನಿನ್ನ ಎಂದೆಂದು ಕೊಂಡಾಡುವೆ. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ಯೇಸುವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಜೋರ ಕೈಗಳನ್ನು ತಟ್ಟಿ ಯೇಸುವನ್ನು ಆರಾಧನೆ ಮಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಎಲ್ಲ ಹಾಗೆ ಕುಳಿತುಕೊಳ್ಳಿ. ಗಾಡ್ ಬ್ಲೆಸ್ ಯು. ಸೋಮವಾರ ಅಲ್ಲ, ಮಂಗಳವಾರ. ಟ್ಯೂಸ್ಡೇ ನಮಗೆ 26ನೇ ತಾರೀಕು ಶುಕ್ರವಾರ ರಿಪಬ್ಲಿಕ್ ಡೇ ಇದೆ. ಅವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇದೆ. 26ஆம் தேதி அரசாங்கத்தின் லீவ் இருக்கிறதுனால எங்களுக்கு உபவாச ஜெபம் இருக்குது. காலையில் 10 இருந்து
2 ಮಣಿ ಮಟ್ಟು 2 ಗಂಟೆಯವರೆಗೆ ಬೆಳಗ್ಗೆ 10:30 ಬಂದು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅತ್ಯುನ್ನತವಾದ ಕಾರ್ಯಗಳನ್ನು ಆತ ನೆರವೇರಿಸಿಕೊಡ್ತಾನೆ. ಆಮೆನ್. ஜெபம் இருக்கணும். அதனால 26ஆம் தேதி ரிப்பப்ளிக் டே இருக்கிறதுனால வாழ்ந்த தேசத்துக்காக ஜெபிக்கலாம். கர்த்தர் நல்லவர். ಆಮೆನ್. ಹಲ್ಲೆಲೂಯಾ. ನಮಗೆ ಮಂಗಳವಾರ ಸಾಯಂಕಾಲ 6:30 ಗಂಟೆಗೆ, ದಟ್ ಈಸ್ ಟ್ಯೂಸ್ಡೇ ಈವ್ನಿಂಗ್, ವಿ ಆರ್ ಹ್ಯಾವಿಂಗ್ ಎ ಬೈಬಲ್ ಸ್ಟಡಿ ಫ್ರಮ್ ಝೂಮ್ ಮೀಟಿಂಗ್. ಝೂಮಲ್ಲಿ ನಮಗೆ ಬೈಬಲ್ ಸ್ಟಡಿ ಇದೆ. ಇಲ್ಲಿಗೆ ಬರಬೇಡಿ, ಝೂಮಲ್ಲಿ ಅಟೆಂಡ್ ಮಾಡಿ. ನಾನು ಲಿಂಕ್ ಕಳಿಸ್ಕೊಡ್ತೇನೆ. ಲಿಂಕನ್ನು ಒತ್ತಿ ನೀವು ಡೈರೆಕ್ಟಾಗಿ ಬರ್ತೀರಾ ಮೀಟಿಂಗ್ ರೂಮ್ಗೆ. ದೇವರ ವಾಕ್ಯಗಳನ್ನು ಕಲಿತುಕೊಳ್ಳೋಣ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಿಮ್ಮ ನೋಡಿದ್ರೆ ನನಗೆ ದುಃಖ ಬರ್ತಾ ಇದೆ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಯೇಸು ಒಳ್ಳೆಯವರು. ಆಮೆನ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಉಜ್ಜೀವನದ ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಎಳುಪದಲ್ಲಿ ಪುಸ್ತಕಂ ಅಪೊಸ್ತಲ ನಡೆಮಡಿಗಳು, ಅಪೊಸ್ತಲರ ಕೃತ್ಯಗಳು, ಉಜ್ಜೀವನದ ಪುಸ್ತಕ. ಆಮೆನ್. ಕರ್ತನು ತಿರ್ಗಾ ಇದೇ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನು ಒಂದು ದೇಶದಲ್ಲಿ ಉಜ್ಜೀವನ ತರುವಾಗ ಅದನ್ನು ಯಾರೂ ತಡೆಯೋದಿಕ್ಕಾಗಲ್ಲ. கர்த்தர் ஒரு தேசத்திலே எழுப்புதல் தரும்போது ஒருத்தனும் தடை செய்ய முடியாது. ಯಾಕಂದರೆ ಈ ಲೋಕದ ಗೌರ್ಮೆಂಟ್ಗಳು ಉಜ್ಜೀವನ ಕೊಡ್ತಾ ಇಲ್ಲ, ಪರಲೋಕದ ಗೌರ್ಮೆಂಟ್ ಉಜ್ಜೀವನ ಕೊಡ್ತಾ ಇದೆ. பரலோகத்தின் கவர்மெண்ட்டை யார் தடுக்க முடியும்? அவர் ನೆನೆಯುತ್ತದೆ தான். ಆತನು ಏನು ನೆನೆಸ್ತನೋ ಅದನ್ನು ಮಾಡೇ ಮಾಡ್ತಾನೆ. ಕೈಗಳನ್ನು ಮೇಲಕ್ಕೆತ್ತಿ ತಂದೆಗೆ ಸ್ತೋತ್ರ ಮಾಡ್ತಾ, ನಿನ್ನ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ, ನಿನ್ನ ನಾಮ ಪರಿಶುದ್ಧವೆಂದೆಣಿಸಲ್ಪಡಲಿ ತಂದೆ. ರಾಜ್ಯವು ಬಲವು ಮಹಿಮೆಯು ಎಂದೆಂದು ನಿಮ್ಮದೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಎಲ್ಲ ಸೇರಿ ಆರಾಧನೆ.
ಸಲ್ಲಿಸೋಣ. ಯೇಸುವಿಗೆ ಮಹಿಮೆಯಾಗಲಿ. ಹಲ್ಲೆಲೂಯಾ. ಕೊಟ್ಟಂತ ಎಲ್ಲ ಕಾಣಿಕೆಗಳನ್ನು ಕರ್ತನು ಆಶೀರ್ವದಿಸಲಿ. ದೇವರೇ, ನಿನ್ನ ರಾಜ್ಯಕ್ಕೆ ಸದುಪಯೋಗವಾಗಲಿ. ಕೊಟ್ಟಂಥ ಕೈಗಳನ್ನು ಕರ್ತನು ಆಶೀರ್ವದಿಸಿ, ನಿನ್ನ ಆಜ್ಞೆಯ ಪ್ರಕಾರ ಯಾರ್ಯಾರು ನಡ್ಕೊಳ್ತಾರೋ ಅವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ಈ ವಾರದಲ್ಲಿ ನಿಮ್ಗೆ ಯಾರಿಗಾದರೂ ಬರ್ತ್ಡೇ, ಮ್ಯಾರೇಜ್ ಆ್ಯನಿವರ್ಸರಿ ಇದ್ದರೆ ಎದ್ದು ನಿಂತುಕೊಳ್ಳಿ. ಈ ಭಾನುವಾರದಿಂದ ಮುಂದಿನ ಭಾನುವಾರ ತನಕ, ಇನ್ನು ஞாயிற்றுக்கிழமையிலிருந்து வருகிற ஞாயிற்றுக்கிழமை மேரேஜ் ஆனிவர்சரி, பர்த்டே இருந்தால் எழுப்பி. என்னையா உங்களது? அப்பாபாபா எங்கே இருக்கிறார் அவர்? எங்கே அவர் வரலையா? அது பார்த்துக்கோங்க, நல்லா பார்த்துக்கோங்க. எப்போ பார்த்துக்கோங்க. அண்ணா எங்கே போனார்? ஜான் அண்ணா. ஆண்டோடைய கரம் இந்த மக்கள் மேலே இருக்கும்படி சுகுணம்மாவே, கேப்ரியல் ஐயாவை நாங்கள் ஆசீர்வதிக்கிறோம். இந்த நல்ல நேரத்துக்காக 23ஆம் தேதி நடக்கப் போகிற அவருடைய கல்யாணத்தின் நாளுக்காக சோத்திரம் நாங்கள் பிளஸ் பண்ணுறோம். ஆண்டவரே, அவர் கொடுத்த பிள்ளைகள், பேர பிள்ளைகளை கர்த்தர் ஆசீர்வதிக்கட்டும். இயேசுவின் நாமத்தினால் பிதாவே. சாப்பாடு கூப்பிடுங்க ஐயா, ரிசப்ஷனுக்கு நாங்கள் எல்லாம் வர்றோம். God bless you. Amen. Hallelujah. ಕರ್ತನ ವಾಕ್ಯ ಸಜೀವವಾದದ್ದು. Amen. ಇವತ್ತು ನಾವು ಧ್ಯಾನ ಮಾಡ್ತಿರುವಂಥ ವಾಕ್ಯಗಳೆಲ್ಲವೂ ಕೂಡ ನಿಶ್ಚಯವಾಗಿಯೇ ಈ ಸ್ಥಿತಿ ಸಂದರ್ಭಗಳು ತಿರುಗಾ ನೆರವೇರ್ತದೆ. ಇದೇ ಕಾಲಗಳು ಬರಲಿಕ್ಕಿದೆ. ಇದಕ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮನು ಕಾರ್ಯ ಮಾಡಲಿಕ್ಕಿದ್ದಾನೆ. ஹல்லேலூயா. இதை காட்டிலும் பெரிதான ஒரு வல்லமையை என் தேசத்தின் மேல் ஆண்டவர் ஊற்றப் போகிறார். அது தான் எங்களுக்கு எதிர்காலம். ಆಮೆನ್. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯಕ್ಕೆ ಬೇಗ ಹೋಗೋಣ ವಾಪಸ್ಸು. 49 and 50, 49, 50. ಬ್ಲೆಸ್ಸಿಂಗ್ ಅಂಡ್ ಅಪೋಸಿಷನ್. ಕರ್ತನ ಸಂದೇಶವನ್ನು ಆ ನಾಡಿನಲ್ಲೆಲ್ಲ ಸಾರಲಾಯಿತು. 50 ಹಾಕಪ್ಪ. ಆದರೆ ಯಹೂದ್ಯರು ಕೆಲವು ಧಾರ್ಮಿಕ ಸ್ತ್ರೀಯರನ್ನು, ನಗರದ ನಾಯಕರನ್ನು ಪ್ರಚೋದಿಸಿ ಪೌಲ ಬಾರ್ನಬರ ಮೇಲೆ ಅವರು ಕೋಪಗೊಳ್ಳುವಂತೆಯೂ ಅವರಿಗೆ ವಿರೋಧಿಗಳಾಗುವಂತೆಯೂ ಮಾಡಿ ಪೌಲ ಬಾರ್ನಬರನ್ನು ಪಟ್ಟಣದಿಂದ ಹೊರಗಟ್ಟಿಸಿದರು. ಒಂದು ಕಡೆ ಆಶೀರ್ವಾದ, ಇನ್ನೊಂದು ಕಡೆ ವಿರೋಧ. ಬ್ಲೆಸ್ಸಿಂಗ್ ಅಂಡ್ ಅಪೋಸಿಷನ್. ಟೈಟ್ಲ್ ಹಂಗೆ ಕೊಡು, ಬ್ಲೆಸ್ಸಿಂಗ್ ಅಂಡ್ ಅಪೋಸಿಷன். ஒரு இடத்துல பார்க்கும்போது ஆசீர்வாதம், இன்னொரு இடத்துல பார்க்கும்போது ಎದುರ್ಪುಗಳು. ரெண்டு ಅಣ್ಣ ತಮ್ಮಿಗಳ ಮಾದರಿ, ಎರಡು ಕೂಡ ಅಣ್ಣ ತಮ್ಮಂದಿರಿದ್ದಾಗೆ. ಆಶೀರ್ವಾದನೂ ಬರುತ್ತೆ, ಅದಕ್ಕೆ ಸರಿಯಾಗಿ ವಿರೋಧಗಳು ಬರುತ್ತೆ. ವಿರೋಧವನ್ನು ನೋಡಿ ಭಯಪಡಬೇಡಿ, ಕರೆದಾತನು ನಂಬಿಕಸ್ಥನು. ಆಮೆನ್. ಕರ್ತನ ವಾಕ್ಯವು 49ನೇ ವಾಕ್ಯ ಏನಂತಿದೆ? 49. And the word of the Lord was published through all the region. தமிழ் என்ன இருக்குதுப்பா? கர்த்தருடைய வசனம் எங்கே? அந்த தேசம் எங்கும் பிரசித்தமானது. எது பிரசித்தமானது? It is not the preacher but the word. ಪ್ರಸಂಗಿ ಅಲ್ಲ, ಯಾರು ಪ್ರಸಿದ್ಧನಾಗಿದ್ದು? ದೇವರ ವಾಕ್ಯಗಳು ಪ್ರಸಿದ್ಧ. ಇಂಗ್ಲಿಷ್ ತಮಿಳು ತುಂಬ ಚೆನ್ನಾಗಿದೆ. ಸಾರಲಾಯಿತು. ಕರ್ತನ ವಾಕ್ಯವು ಎಲ್ಲ ಕಡೆಗಳಲ್ಲಿ ಹಬ್ಬುತ್ತಾ ಬಂತು. And the word of the Lord was being spread.
ನಿನ್ನ ಕೈಯಲ್ಲಿರುವಂಥ ಸತ್ಯವೇದ ಇದೆಯಲ್ಲ, ಈ ವಾಕ್ಯಕ್ಕೆ ಶಕ್ತಿ ಇದೆ. ಆಮೇನ್. ಇದು ಹರಡಿಕೊಳ್ಳುವಂಥ, ಹಬ್ಬಿಕೊಳ್ಳುವಂಥ, ಪ್ರಬಲವಾಗುವಂಥ ಶಕ್ತಿ ಈ ವಾಕ್ಯಕ್ಕಿದೆ. ಅದಕ್ಕೆ ಯೇಸುಸ್ವಾಮಿ ವಾಕ್ಯಗಳನ್ನು ಹಂಚುವಾಗ ಆತನ ಸುದ್ದಿಯು ಸುತ್ತಲಿನ ಪ್ರಾಂತ್ಯಕ್ಕೆಲ್ಲ ಗೊತ್ತಾಯಿತು ಎಂಬುದಾಗಿ ವಾಕ್ಯ ಇದೆ. ಆಮೆನ್. ನೋಡೋಣ, ಲೂಕನ ಸುವಾರ್ತೆ 4:14 ವಾಕ್ಯ. 4:14 ಏನಾಯ್ತು? ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಗಲಿಲಿಯಾಕ್ಕೆ ಹಿಂತಿರುಗಿ ಹೋದನು. ಯೇಸುವಿನ ಸುದ್ದಿಯು ಗಲಿಲಿಯಾದ ಸುತ್ತಮುತ್ತಲಿರುವ ಪ್ರದೇಶದಲ್ಲೆಲ್ಲ ಹಬ್ಬಿತು. ಆಮೇನ್. ಇನ್ನಾರ್ಕೆ ತಮಿಳ್ಳೆ பின்பு இயேசு ஆவியானவருடைய பலத்தினாலே கலிலேயாவுக்கு திரும்பி போனார். அவருடைய கீர்த்தி சுற்றிலும் இருக்கிற தேசமெங்கும் பரம்பிற்று. ஆமென். அவருடைய கீர்த்தி, அந்த வசனத்தின் வல்லமை எல்லா இடத்திலும் பரவிற்று. ஆமென். தேவ வசனங்கள் ವಲ್ಲಮೆಯಾನದು. ಹಲ್ಲೆಲೂಯಾ. ಯಾರು ಕೂಡ ದೇವರ ವಾಕ್ಯಗಳನ್ನು ತಳ್ಳೋದು, ಅದನ್ನು ಸುಡೋದು, ಅದನ್ನು ಅದಿಮಿಡೋದು, ಅದನ್ನು ಮುಚ್ಚಿಡೋದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ದೇವರ ವಾಕ್ಯ ಎಲ್ಲಿ ಇದ್ರೂ ಕೂಡ ಅದು ವಜ್ರದ ಹಾಗೆ ಹೊಳಿತಾನೇ ಇರುತ್ತೆ. ಯಾಕಂದರೆ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ಬಾಳಿಗೆ ಬೆಳಕಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಎಷ್ಟೋ ರಾಜರುಗಳು, ಚಕ್ರವರ್ತಿಗಳು ಬಂದು ಹೋದರು, ಸುಟ್ಟಾಕಿದ್ರು ಬೈಬಲನ್ನು. ಲಕ್ಷಾಂತರ ಬೈಬಲ್ಗಳನ್ನು ಸುಟ್ಟಂಥ ಇತಿಹಾಸಗಳು ಇದೆ. ಆದರೆ ಇವತ್ತಿನ ದಿವಸ ಕೂಡ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂಥ ಪುಸ್ತಕ ಯಾವುದಾದ್ರೂ ಇದೆ ಅಂದರೆ ಅದು ಸತ್ಯವೇದ ಮಾತ್ರ. ಹಲ್ಲೆಲೂಯಾ. ಯಾಕಂದರೆ ವಾಕ್ಯಕ್ಕೆ ಕೊನೆ ಇಲ್ಲ. ಯಾಕಂದರೆ ಅದು ದೇವರ ಬಾಯಿಂದ ಬಂದಂಥ ವಾಕ್ಯ. ಆಮೆನ್. அந்த வசனங்கள் என்னாச்சு? எல்லா இடத்திலும் அது பரவிட்டு கொண்டது. ಆಮೆನ್. ಹಲ್ಲೆಲೂಯಾ. ನಿಮಗೊಂದು ಆಶ್ಚರ್ಯ ಏನು ಗೊತ್ತಾ? ವಾಪಸ್ ಹೋಗು 13ನೇ ಅಧ್ಯಾಯ 49ನೇ ವಾಕ್ಯ. தேங்க்யூ லார்ட். இந்த வசனத்தின் வல்லமை எப்படி இருந்ததுன்னு சொன்னால், இந்த வசனம் எல்லா இடத்திலும் ಪರವಿನದು. ಎಲ್ಲ ಕಡೆಯಲ್ಲೂ ಈ ವಾಕ್ಯಗಳು ಏನಾಯಿತು? ಸಾರಲ್ಪಡ್ತು. ಇತಿಹಾಸ ಹೇಳುತ್ತೆ, ಒಂದು ವಾರದ ಒಳಗಡೆ ಅಥವಾ ಸ್ವಲ್ಪ ಜಾಸ್ತಿ ಆ ಜಾಗದಲ್ಲಿ ಸಭೆ ಸ್ಥಾಪನೆ ಆಯಿತು. ಒಂದು ವಾರದಲ್ಲಿ ಸಭೆ ಸ್ಥಾಪನೆ ಆಗಕ್ಕೆ ಸಾಧ್ಯವೇ? ஒரு வாரத்தில் ஒரு சபை உண்டாக்க முடியுமா? ஆனால் வசனத்துக்கு அந்த வல்லமை இருக்குது. ವಾಕ್ಯಗಳಿಗೆ ಆ ಶಕ್ತಿ ಇದೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕೆಲವು ಸಂದರ್ಭಗಳಲ್ಲಿ ಕರ್ತನ ಕಾರ್ಯಗಳು ಬಹಳ ತೀವ್ರವಾಗಿ ಆಗ್ಬಿಡ್ತದೆ. ಅನೇಕ சந்தர்ப்பங்களிலே தேவனுடைய கிரியைகள், கர்த்தருடைய காரியங்கள் தீவிரமாக நடக்கும். இட் இஸ் வெரி ஃபாஸ்ட், beyond your expectation. God will do his work very fast because the Holy Spirit is a faster and faster person. ಪವಿತ್ರಾತ್ಮನು ಇದ್ದಾನಲ್ಲ, ಆತನು ಅತ್ಯಂತ ವೇಗಶಾಲಿಯಾದವನು. ஹல்லேலூயா. பரிசுத்த ஆவியானவர் வேகமாக செல்லுகிற தேவன். ಆತನಿಗೆ ವಿರೋಧವಾಗಿ ನಿಂತ್ಕೊಳ್ಳಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಎಂಬುದಾಗಿ ಯೆಶಾಯ 28:2ನೇ ವಾಕ್ಯದಲ್ಲಿ ನೋಡ್ತೇವೆ. ಯೆಶಾಯ 28 2ನೇ ವಚನத்திலே
பரிசுத்த ஆவியானவருக்கு எதிரை நிற்பவன் யார்? அவர் பெரிய கண்மலைய, அவர் ஒரு ಕಲ್ ಮಳೆಯ ಪೋಳೆ, ದೊಡ್ಡ ಕಲ್ಲಿನ ಮಳೆ ಇದ್ದ ಹಾಗೆ, ಆಲೆ ಕಲ್ಲಿನ ಮಳೆ ಬಿರುಗಾಳಿಯಂತೆ, ஒரு பெருக்காற்று, பலவாத பிரவாಹ, சுனாமி போல வருகிறவர். ಶತ್ರುವೆ ಸದರಡಿக்கிற ದೇವன் அவர். ಶತ್ರುವಿನ ಕ್ರಿಯೆಗಳನ್ನು ಅಳಿಸಿ ಬಿಡ್ತಾನೆ. ಆಮೆನ್, ಹಲ್ಲೆಲೂಯಾ. ಪರಿಶುದ್ಧ ಆತ್ಮನಿಂದ ಸಾರಲ್ಪಡುವಂತ ವಾಕ್ಯಗಳಾಗಿರಬೇಕು. ಆಮೆನ್. ದೇವರ ಆತ್ಮನಿಂದ ಸಾರಲ್ಪಡುವಂತ ವಾಕ್ಯಗಳು, ಬರೇ ವಾಕ್ಯವಲ್ಲ, ದೇವರ ಆತ್ಮನಿಂದ ಸಾರಲ್ಪಡುವಂತ ವಾಕ್ಯಗಳು ದೇಶವನ್ನು ತುಂಬಿಕೊಳ್ಳಲಿ ಎಂಬುದಾಗಿ ನಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಅಪೊಸ್ತಲರ ಕೃತ್ಯಗಳು 19:10 ಕೂಡ ಕರ್ತನ ಕಾರ್ಯ ತೀವ್ರವಾಗಿ ನಡೀತದೆ ನೋಡಿ. 19:10 ಆಕ್ಟ್ಸ್, ಅಪೊಸ್ತಲ ನಡೆಮಾಡಿಗಳು 19:10. ಹೀಗೆ 2 ವರ್ಷ ಕಳೆದವು. ಇದರಿಂದಾಗಿ ಏಷ್ಯಾದಲ್ಲಿ ವಾಸವಾಗಿದ್ದ ಎಲ್ಲ ಯಹೂದ್ಯರು ಮತ್ತು ಗ್ರೀಕರು ಕರ್ತನ ವಾಕ್ಯವನ್ನು ಕೇಳಿದರು. ಆಮೆನ್. 2 ವರ್ಷಗಳಲ್ಲಿ ಏನಾಯಿತು? ಏಷ್ಯಾ ಖಂಡದಲ್ಲಿ, ಈಗ ನಾವಿರುವಂಥ ಖಂಡ ಯಾವುದು? ஞாபக ಇದೆಯಾ? நாங்கள் எந்த கண்டத்தில் இருக்கிறோம்? ஆசியா கண்டம் ಇಲ್ಲ ಏಷ್ಯಾ ಖಂಡத்தில் நாங்கள் இருக்கிறோம். 2 ವರ್ಷಗಳಲ್ಲಿ ಏನಾಗಿ ಬಿಡುತ್ತಂತೆ? ಎಲ್ಲ ಕಡೆ ದೇವರ ವಾಕ್ಯಗಳು ಸಾರಲ್ಪಡುತ್ತೆ ಎಂಬುದಾಗಿ ವಾಕ್ಯ ಇದೆ. 9:42 ಅಪೊಸ್ತಲರ ಕೃತ್ಯಗಳು 9:42 ಯೋಪಾದ ಎಲ್ಲ ಕಡೆಗಳಲ್ಲಿಯೂ ಇದ್ದ ಜನರಿಗೆ ಈ ವಿಷಯ ತಿಳಿಯಿತು. ಈ ಜನರಲ್ಲಿ ಅನೇಕರು ಕರ್ತನನ್ನು ನಂಬಿದರು. ಆಮೆನ್. யோப்பால இருக்கிற எல்லா ஜனங்களும் யாரை நம்பினார்? இயேசுவை நம்பினார். கர்த்தருடைய தீவிரமான ಕಾರ್ಯಗಳು, ಕರ್ತನ ಕಾರ್ಯಗಳು ತೀವ್ರವಾಗಿ ಆತ ಮಾಡುವಾಗ ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವು ಎಷ್ಟೋ ವರ್ಷಗಳಿಂದ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಭಾರತ ದೇಶದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ದೇಶವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಅಂದ್ಕೋಬಹುದು, ಸಾಧ್ಯವಾ ಇದು ದೇವರ ಕೈಯಲ್ಲಿ ಈ ಜನಗಳನ್ನು ಮಾರ್ಪಡಿಸೋದಿಕ್ಕೆ ಅಂತ? ಬರೇ ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡೋದಿಕ್ಕೆ ನನ್ನ ದೇವರಿಗೆ 1 ಸೆಕೆಂಡ್ ಕೂಡ ಆಗಲಿಲ್ಲ. ಅದೇ ರೀತಿ ಈ ದೇಶವನ್ನು ಮಾರ್ಪಡಿಸುವುದಕ್ಕೆ ಆತನಿಗೆ ದೊಡ್ಡ ಕಾರ್ಯವಲ್ಲ. ಆತ ಮಾರ್ಪಡಿಸ್ತಾನೆ ಆತನ ಕಾಲದಲ್ಲಿ. ನಾವು ಕೈಗಳನ್ನು ಮೇಲೆ ಕೆತ್ತಿ ದೇವರನ್ನ ನಂಬೋಣ, ಯೇಸುವನ್ನ ನಂಬೋಣ. ನನ್ನ ದೇಶ ದೇವರಿಗೆ ಸ್ವಂತ. ಹಲ್ಲೆಲೂಯಾ. என் தேசமெல்லை எங்கும் அப்பா நீ நாள வேண்டும். என் தேசமெல்லை எங்கும் அப்பா நீ நாள வேண்டும். வருமே எல்லாம் மாறணும், தேசத்தின் வருமே எல்லாம் மாறணும். வன்முறை எல்லாம் வழியணும், வன்முறை எல்லாம் வழியணும். எஜமானனே, எஜமானனே, என்னே சுராஜனே, ராஜனே, எண்ணமெல்லாம் ஏக்கமெல்லாம் உம் சித்தம் செய்வது தானே. என் எண்ணமெல்லாம் ஏக்கமெல்லாம் உம் சித்தம் செய்வது தானே. So many times God will
ಫಾಸ್ಟ್ಲಿ. ಅನೇಕ ಸಂದರ್ಭಗಳಲ್ಲಿ ದೇವರು ಅತ್ಯಂತ ತೀವ್ರವಾಗಿ ತನ್ನ ಕಾರ್ಯವನ್ನು ನೆರವೇರಿಸಿ ಬಿಡ್ತಾನೆ. ನಮ್ಮ ಗ್ರಹಿಕೆಗೂ ಮೀರಿದ್ದು ಅವೆಲ್ಲ. ಆಮೇನ್. ನಮ್ಮ ಗ್ರಹಿಕೆಗೂ ಮೀರಿದ್ದು, ഞങ്ങൾ ஆலோசனை செய்யவே முடியாது அந்த மாதிரி ಕಾರ್ಯங்களை ಆಂಡವ செய்திடுவார். ಇನ್ನೊಂದು ವಾಕ್ಯವನ್ನು ಓದೋಣ. 6-7 ಅಪೊಸ್ತಲ ಕೃತ್ಯಗಳು 6-7. ದೇವರ ವಾಕ್ಯವು ಹೆಚ್ಚು ಹೆಚ್ಚು ಜನರಿಗೆ ತಲುಪತೊಡಗಿತು. ಯೆರೂಸಲೇಮಿನ ಶಿಷ್ಯ ಸಮುದಾಯವು ಹೆಚ್ಚು ಹೆಚ್ಚು ದೊಡ್ಡದಾಗಿ ತೊಡಗಿತು. ಅನೇಕ ಯೆಹೂದ್ಯ ಯಾಜಕರು ನಂಬಿಕೊಂಡರು ಮತ್ತು ವಿಧೇಯರಾದರು. ಇಟ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಕಾರ್ಯಗಳು. ಆಮೇನ್. ವಾಕ್ಯವನ್ನು ಏನಾಯಿತು? ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿದರು ಪವಿತ್ರಾತ್ಮನು. ಜನ ವಿಶ್ವಾಸಿಸ್ತೀರಾ? ಪವಿತ್ರಾತ್ಮರಿಲ್ಲದೆ ಯಾರು ಯೇಸುವಿನ ಬಳಿಗೆ ಬರೋದಿಲ್ಲ. ಇಟ್ ಇಸ್ ಅ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. உன்னையும் என்னையும் இயேசுவின் கிட்ட அழைத்துக்கொண்டு வந்தவர் தேவ ஆவியானவர். ನಮ್ಮಲ್ಲಿ ಪ್ರೇರೇಪಣೆ ಕೊಟ್ಟು ಯೇಸುವನ್ನ ತೋರಿಸಿ ಈತನೇ ರಕ್ಷಕ ಎಂಬುದಾಗಿ ಕರ್ಕೊಂಡು ಬಂದವರು ಯಾರು ಅಂದರೆ ಸತ್ಯದ ಆತ್ಮನಾಗಿರುವ ದೇವರು. ಹಲ್ಲೆಲೂಯ. 1 ಕೊರಿಂಥಿಯರು 12ನೇ ಅಧ್ಯಾಯದಲ್ಲಿ ಓದೋಣ. ಅದನ್ನ 1ನೇ ವಾಕ್ಯದಿಂದ. ಸಹೋದರ ಸಹೋದರಿಯರೇ, ಆತ್ಮಿಕ ವರಗಳ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ನನ್ನ ಅಪೇಕ್ಷೆಯಾಗಿದೆ. ನೀವು ವಿಶ್ವಾಸಿಗಳಾಗುವುದಕ್ಕಿಂತ ಮುಂಚೆ ನಿಮ್ಮ ಜೀವಿತವು ಹೇಗಿತ್ತೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ನಿಮಗಿಷ್ಟ ಬಂದಂತೆ ನಿರ್ಜೀವ ವಸ್ತುಗಳಾದ ವಿಗ್ರಹಗಳನ್ನು ಆರಾಧಿಸುತ್ತಿದ್ದಿರಿ. ಹೀಗಿರಲಾಗಿ ನಿಮಗೆ ಹೇಳುವುದೇನೆಂದರೆ, ದೇವರ ಆತ್ಮನ ಸಹಾಯದಿಂದ ಮಾತಾಡುವ ಯಾವ ವ್ಯಕ್ತಿಯೇ ಆಗಲಿ ಯೇಸು ಶಾಪಗ್ರಸ್ತನಾಗಲಿ ಎಂದು ಹೇಳುವುದಿಲ್ಲ. ಅಂತೆಯೇ ಪವಿತ್ರ ಆತ್ಮನ ಸಹಾಯವಿಲ್ಲದೆ ಯಾವ ವ್ಯಕ್ತಿಯೇ ಆಗಲಿ ಯೇಸುವೇ ಪ್ರಭು ಎಂದು ಹೇಳಲಾರನು. ಆಮೆನ್. ಹಲ್ಲೆಲೂಯ. ಆಮೇನ್. யாரு நம்மனை பிரேரிப்பிசிದ್ದು? யார் எங்களுக்குள் என்ன இருக்கத்தப்பா? தமிழ்ல 3ஆம் வசனம். ஆதலால் தேவனுடைய ஆவி. ஆமென். தேவனுடைய ஆவியினாலே பேசுகிற எவனும் இயேசுவை சபிக்கப்பட்டவன் என்று சொல்ல மாட்டான் என்றும் பரிசுத்த ஆவியே அன்று இயேசுவை கர்த்தர் என்று ஒருவனும் சொல்லக்கூடாது, கூடவும் மாட்டார். ஆமென். உங்களுக்கு சொல்லுகிறேன். ஹல்லேலூயா. பரிசுத்த ஆவி அல்லாமல் வேற ஒருவனும் கிறிஸ்துவின் கிட்ட வரவே மாட்டான். ಪರಿಶುದ್ಧಾತ್ಮನ ಚಿತ್ತವಿಲ್ಲದೆ, ಆತನ ಪ್ರೇರೇಪಣೆ ಇಲ್ಲದೆ ಯಾರು ಯೇಸುವನ್ನ ಕರ್ತನೆಂದು ಒಪ್ಪಿಕೊಳ್ಳೋದೇ ಇಲ್ಲ. ಇವತ್ತು ನಮ್ಮನ್ನ ಪ್ರೇರೇಪಿಸಿದ್ದು ಯಾರಂದ್ರೆ ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯ. ಈ ವಾಕ್ಯಗಳನ್ನು ಹರಡುವಂತೆ ಮಾಡುವಂತವರು ಯಾರು? ಪರಿಶುದ್ಧ ಆತ್ಮನು. ದೇಶಕ್ಕೆ ಯೇಸುವೇ ರಕ್ಷಕ ಎಂಬುದಾಗಿ ತೋರಿಸುವಂತವರು ಯಾರು? ಪರಿಶುದ್ಧ ಆತ್ಮನು. ಇವೆಲ್ಲ ಯಾರ ಕಾರ್ಯ? ಪರಿಶುದ್ಧಾತ್ಮನ ಕಾರ್ಯ. ಅದರಿಂದ ಬಲದಿಂದಲ್ಲ, ಪರಾಕ್ರಮದಿಂದ ಅಲ್ಲ, ನನ್ನ ಆತ್ಮನಿಂದಲೇ ಎಲ್ಲವೂ ಸಾಧ್ಯ ಎಂಬುದಾಗಿ ಅವರು ಹೇಳಿದ್ದಾರೆ. ಆಮೆನ್. ಹಲ್ಲೆಲೂಯ. ಇನ್ನೊಂದು ವಾಕ್ಯವನ್ನು ಓದೋಣ. 12:24 ಅಪೊಸ್ತಲ ಕೃತ್ಯಗಳು, Acts 12:24. ದೇವರ ಸಂದೇಶವು ಹಬ್ಬುತ್ತಿತ್ತು ಮತ್ತು ಹೆಚ್ಚು ಹೆಚ್ಚು ಜನರ ಮೇಲೆ ಪ್ರಭಾವ ಬೀರುತ್ತಿತ್ತು. ಇದರಿಂದ ವಿಶ್ವಾಸಿಗಳ ಸಮುದಾಯವು ದೊಡ್ಡದಾಗತೊಡಗಿತು. ಏಮೇ. ದೇವರ ಸಂದೇಶವು ಏನಾಯಿತು? ಸಭೆಯಲ್ಲಿ ಮಾತ್ರ ಇರಲಿಲ್ಲ, ಅದು ದೇಶಕ್ಕೇನಾಯಿತು? ಹರಡಿಕೊಳ್ತಾ ಇತ್ತು. முழு தேசத்திலும் தேவனுடைய வசனங்கள் பறந்து கொண்டது. ಆಮೆನ್. ಕೈಗಳನ್ನು ಮೇಲೆ ಕೆತ್ತಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣವಾ? எங்கள் தேசத்துக்காக நாங்கள் செபிக்கலாமா? ಯೇಸು ಕ್ರಿಸ್ತನ ಸಂದೇಶವು ನಮ್ಮ ದೇಶದ ಪೂರ್ತಿ ಹಬ್ಬಿಕೊಳ್ಳುವಂತೆ
ಅನೇಕ ಜನರ ಮೇಲೆ ಇಂಪ್ಯಾಕ್ಟ್ ಆಗುವಂತೆ, ಪ್ರಭಾವ ಬೀರುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಾವಿರಾರು ಜನ ದೇವರ ಮಕ್ಕಳಾಗಿ ಮಾರ್ಪಟ್ಟು ವಿಶ್ವಾಸಿಗಳಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ದೇವರನ್ನು ಬೇಡಿಕೊಳ್ತಾ ಇದ್ದೇವೆ. ಆಮೇನ್, ಹಲ್ಲೆಲೂಯ. ಯಾವಾಗ ಉಜ್ಜೀವನ ಬರುತ್ತೋ, ವಾಪಸ್ ಹೋಗಪ್ಪ 13ನೇ ಅಧ್ಯಾಯ 50ನೇ ವಾಕ್ಯ. ಏನಾಯಿತು? ಯಾವಾಗ ಉಜ್ಜೀವನ ಬರ್ತದೋ ಅಲ್ಲಿ ಸೈತಾನನಿಂದ ಏನು ಬರ್ತದೆ? ವಿರೋಧವೂ ಬರ್ತದೆ, ಅಪೋಸಿಷನ್. எங்கே எழுப்புதல் வருகிறதோ அங்கே சாத்தானால என்ன வருகிறது? ಎದುರ್ಪುಗಳು வருகிறது. ಯಾಕೆ ಇವತ್ತು ಸಭೆಯನ್ನು ಎದುರಿಸ್ತಾರೆ? ಮಿಷನರಿಗಳನ್ನು ಸಾಯಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸೇವೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕೆ? ಉಜ್ಜೀವನ ಎಲ್ಲಿ ಬಂದು ಬಿಡುತ್ತೋ ಎಂಬುದಾಗಿ ಸೈತಾನನಿಗೆ ಭಯ. ಅದಕ್ಕಾಗಿ ಏನು ಮಾಡ್ತಾನೆ? ತಡೆಯನ್ನು ಮಾಡ್ತಾನೆ. ಇಲ್ಲಿ ನೋಡಿ, ವಾಕ್ಯ ನೋಡಿ, ನಾನು ಬರೆಯುತ್ತಿದ್ದ ವಾಕ್ಯ, ಯಹೂದ್ಯರು ಕೆಲವು ಧಾರ್ಮಿಕ ಸ್ತ್ರೀಯರನ್ನು, ರಿಲಿಜಿಯಸ್ ಪೀಪಲ್, ನಗರದ ನಾಯಕರನ್ನು ಪ್ರಚೋದಿಸಿ ಪೌಲ ಬಾರ್ನಬರ ಮೇಲೆ ಅವರು ಕೋಪಗೊಳ್ಳುವಂತೆಯೂ ಅವರಿಗೆ ವಿರೋಧಿಗಳಾಗುವಂತೆಯೂ ಮಾಡಿ ಪೌಲ ಬಾರ್ನಬರನ್ನು ಪಟ್ಟಣದಿಂದ ಹೊರಗಟ್ಟಿಸಿದರು. ಕೆಲವು ಧಾರ್ಮಿಕ ಸ್ತ್ರೀಯರು, ರಿಲಿಜಿಯಸ್ ವುಮೆನ್ಸ್, என்னருக்கு தமிழ் என்ன இருக்குதுப்பா? கனமுள்ள ஸ்திரீயர்கள், தோராவை நம்பியிருக்கிறவர்கள், மோசையின் நியாய பிரமாணத்தை நம்பியிருக்கிறவர்கள், ಮೋಶೆಯ ನ್ಯಾಯ ಪ್ರಮಾಣವನ್ನ, ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆಯುವಂತ ಧಾರ್ಮಿಕ ಸ್ತ್ರೀಯರು ಏನು ಮಾಡಿಬಿಟ್ರು? ಪೌಲ ಬಾರ್ನಬರನ್ನ ಎದುರಿಸಿ ನಿಂತ್ಕೊಳ್ತಾ ಇದ್ದಾರೆ. ಇವತ್ತು ನನಗೂ ನಿನಗೂ ವಿರೋಧವಾಗಿ ಸೈತಾನ ಯಾರನ್ನ ಎಬ್ಬಿಸ್ತಾನಂದ್ರೆ, ಹೊರಗಿನ ಜನರನ್ನ ಮಾತ್ರ ಅಲ್ಲ, ಕ್ರೈಸ್ತರನ್ನೇ ನಮ್ಮ ವಿರುದ್ಧವಾಗಿ ಎಬ್ಬಿಸ್ತಾನೆ. ಯಾಕೆಂದ್ರೆ ಉಜ್ಜೀವನ ಬರಬಾರದು, ಎಳುಪುದಲ್ வரக்கூடாது. ರಿವೈವಲ್ ಶುಡ್ ನಾಟ್ ಕಮ್, ಬಟ್ ಗಾಡ್ ಈಸ್ ಗ್ರೇಷಿಯಸ್. ಆದರೆ ದೇವರು ಮಹಿಮೆ ಉಳ್ಳವರು. ಹಲ್ಲೆಲೂಯಾ. ಎಲ್ಲಿ ವಿರೋಧ ಜಾಸ್ತಿ ಆಗುತ್ತೋ ಅಲ್ಲಿ ದೇವರ ಕೃಪೆಯೂ ಅಧಿಕವಾಗುತ್ತೆ. ಆಮೆನ್. ದೇವರ ಕಾರ್ಯಗಳನ್ನು ಯಾರು ತಡೆಯೋದಕ್ಕೆ ಸಾಧ್ಯ ಈ ಲೋಕದಲ್ಲಿ? ಆಮೆನ್. ಅಪೊಸ್ತಲರ ಕೃತ್ಯಗಳು 14-19ನೇ ವಾಕ್ಯವನ್ನು ಬೇಗ ಓದೋಣ. ಆಕ್ಟ್ಸ್ 14:19. ಬಳಿಕ ಕೆಲವು ಯಹೂದ್ಯರು ಅಂತಿಯೋಕ್ಯದಿಂದ ಮತ್ತು ಇಕೋನ್ಯದಿಂದ ಬಂದು ಪೌಲನಿಗೆ ವಿರೋಧವಾಗಿ ಜನರನ್ನು ಹುರಿದೊಂಬಿಸಿ ಪೌಲನಿಗೆ ಏನು ಮಾಡಿದ್ರು? ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಪಟ್ಟಣದಿಂದ ಹೊರಗೆ ಎಳೆದು ಹಾಕಿದರು. ಎಸ್, ಆಮೆನ್. wherever the man who pray for the revival, ಎಲ್ಲಿ ದೇವ ಜನಗಳು ಒಬ್ಬ ವ್ಯಕ್ತಿ ದೇವರ ಒಂದು ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ತಾನೋ ಅವನ ವಿರುದ್ಧವಾಗಿ ಊರುಗಳು ನಿಂತ್ಕೊಂಡ್ಬಿಡುತ್ತೆ ಎದುರಾಗಿ. ಅವನ ಯಾರು ಪ್ರೇರೇಪಿಸೋದು? ದುರಾತ್ಮನ ಕ್ರಿಯೆಗಳು. அசுத்தாவிகள் என்ன செய்கிறது? இந்த எழுப்புதலை தடை செய்கிறது. அதனால் நாங்கள் என்ன ஜெபிக்க வேண்டும்? உன்னுடைய எழுப்புதல் வரதுக்கு ஆண்டவரே தடைகளை உடைத்து போடுகிறோம். இயேசுவின் நாமத்தினால் அசுத்தாவிகளை மேற்கொள்ளுகிறோம். உன்னுடைய நாமம் மகிமைப்படட்டும். ஹல்லேலூயா. 14:2ನೇ ವಾಕ್ಯ ನೋಡಿ, ಅದೇ 14:2 ಅದಲ್ಲೇ, ಆದರೆ ಯಹೂದ್ಯರಲ್ಲಿ ನಂಬದೇ ಹೋದ ಕೆಲವರು ಯಹೂದ್ಯರಲ್ಲದವರನ್ನು ಪ್ರಚೋದಿಸಿ ಸಹೋದರರ ವಿರುದ್ಧ ಜನರನ್ನು ಎಬ್ಬಿಸಿದರು. ನಿಮಗೆ ಅರಿವಿರುತ್ತೆ, ನೀವು ಕೆಲಸ ಮಾಡುವ ಜಾಗದಲ್ಲಿ ಇಲ್ಲ ನೀವು ಬಿಸ್ನೆಸ್ ಮಾಡುವ ಕಡೆಯಲ್ಲಿ ಯಾರಿಗೋ ಯೇಸುವಿನ ಬಗ್ಗೆ ಹೇಳ್ತಾ ಇರ್ತೀರಾ, ತಡೆ ಬಂದುಬಿಡುತ್ತೆ. ಅದಕ್ಕೆ ಯಾರೋ ತಡೆ ಮಾಡ್ತಾರೆ, ನಿಮ್ಮನ್ನು ತೆಗೆದು ಬೇರೆ ಕಡೆಗೆ ಹಾಕ್ತಾರೆ, ಇಲ್ಲ ಕರೆದು ವಾರ್ನ್ ಮಾಡ್ತಾರೆ, ಇಲ್ಲ ಏನೋ ಒಂದು ಕಾರ್ಯ ಆಗತ್ತೆ. ಯಾಕಂದರೆ ಗೊತ್ತು ಸೈತಾನನಿಗೆ, ಇವಳನ್ನ ಹಿಂಗೆ ಬಿಟ್ಟರೆ ಇವನ್ನ ಹಿಂಗೆ ಬಿಟ್ಟರೆ ಇಲ್ಲಿರುವಂಥ ಎಲ್ಲ ಜನರು ದೇವ್ರ ಕಡೆಗೆ ಬಂದು ಬಿಡ್ತಾರೆ ಎಂಬುದಾಗಿ. ಆದರೆ ಕರ್ತನು ಏನು ಕಾರ್ಯವನ್ನು ಸಾಧಿಸಬೇಕು ನಿನ್ನ ಮೂಲಕ ಅದನ್ನು ಸಾಧಿಸ್ತಾನೆ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು
ಪೂರೈಸುವಾತನು ಆತನೇ. ಹಲ್ಲೆಲೂಯ. 2 ತಿಮೋತಿ 3:11 ವಾಕ್ಯವನ್ನು ಓದೋಣ. 2 ತಿಮೋತಿ 3:11. ನನಗೆ ಸಂಭವಿಸಿದ ಹಿಂಸೆ ಮತ್ತು ಸಂಕಟಗಳ ಬಗ್ಗೆಯೂ ನಿನಗೆ ತಿಳಿದಿದೆ. ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರಗಳಲ್ಲಿ ನನಗೆ ಸಂಭವಿಸಿದ ಸಂಗತಿಗಳೆಲ್ಲವೂ ನಿನಗೆ ತಿಳಿದಿದೆ. ನಾನು ಆ ಸ್ಥಳಗಳಲ್ಲಿ ಅನುಭವಿಸಿದ ಹಿಂಸೆಯೂ ನಿನಗೆ ತಿಳಿದಿದೆ. ಆದರೆ ಎಲ್ಲ ತೊಂದರೆಗಳಿಂದ ಕರ್ತನು ನನ್ನನ್ನು ಕಾಪಾಡಿದನು. ಆಮೆನ್. ಹಲ್ಲೆಲೂಯ. ಎಲ್ಲ ಕಡೆ ಏನಾಯಿತು? ಅಪೊಸ್ತಲನಾದ ಪೌಲನಿಗೆ ಹಿಂಸೆ ಎನ್ನ ಒಂದಿಚ್ಚೆ, ಅವನಿಗೆ ಹಿಂಸೆ ಒಂದದು. ಎದು ನಿಮಿತ್ತಮ? ಸುವಿಶೇಷ ನಿಮಿತ್ತಮ, ಸುವಾರ್ತೆಯ ನಿಮಿತ್ತವಾಗಿ ಏನು ಬಂತು? ಅವನಿಗೆ ಹಿಂಸೆ ಬಂತು, ಪರ್ಸಿಕ್ಯೂಷನ್. ಬಟ್ ಗಾಡ್ ಸ್ಟೂಡ್ ವಿತ್ ಪಾಲ್. ಆಮೆನ್. ದೇವರು ಅಪೊಸ್ತಲನಾದ ಪೌಲನ ಜೊತೆಯಲ್ಲಿ ನಿಂತುಕೊಂಡ. ಆಮೆನ್. ಅಪೊಸ್ತಲನ ಪೌಲಕ್ಕೆ ತುಣೆಯಾಗಿ ನಿಂತುಕೊಂಡಾರ್, ಯೇಸು ನಿಂತುಕೊಂಡಾರ್. ಅದಕ್ಕಾಗಿ ಅವನು ಧೈರ್ಯವಾಗಿ ಹೇಳ್ತಾನೆ, ದೇವರು ನನ್ನ ಸಂಗಡವಿರುವುದಾದರೆ ನನ್ನನ್ನು ಎದುರಿಸುವರು ಯಾರಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ಉಜ್ಜೀವನ ಕಾಲದಲ್ಲಿ ಪ್ರಿಯರೇ, ನಮ್ಮೆಲ್ಲರಿಗೂ ಸಂದರ್ಭಗಳು, ಪರಿಸ್ಥಿತಿಗಳು, ಜನಗಳು ಎದ್ದು ವಿರೋಧವಾಗಿ ನಿಂತ್ಕೊಳ್ತಾರೆ. ಅನೇಕ ಕ್ರೈಸ್ತರುಗಳೇ ನಮ್ಮನ್ನು ವಿರೋಧಿಸ್ತಾರೆ. ಧಾರ್ಮಿಕ ವ್ಯಕ್ತಿಗಳು ನಮ್ಮನ್ನು ವಿರೋಧಿಸ್ತಾರೆ. ರಿಲಿಜಿಯಸ್ ಪೀಪಲ್ ವಿಲ್ ಅಪೋಸ್ ಯು. ಅವ್ರಿಗೆ ರಿಲಿಜನ್ ಮಾತ್ರ ಬೇಕು, ಯೇಸು ಬೇಕಾಗಿಲ್ಲ. ಅಂಥವ್ರು ನಮ್ಮನ್ನು ಎದುರಿಸಿ ನಿಂತ್ಕೊಳ್ತಾರೆ ಬರುವಂಥ ಕಾಲಗಳಲ್ಲಿ. ಆದರೆ ಭಯ ಪಡಬೇಡಿ, ಕರ್ತನು ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ಕರ್ತರನ್ನೇ ಕಾಕ ಪೋಗರಾರ್, ಅಳೆತ್ತವರು ಉಣ್ಮೈ ಉಳ್ಳವರು. ಕೈಗಳನ್ನು ಮೇಲೆ ಕೆತ್ತಿ ತಂದೆಗೆ ಸ್ತೋತ್ರ ಮಾಡ್ತಾ, ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕ ಬಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಕೈಗಳನ್ನು ಮೇಲೆ ಕೆತ್ತಿ, ಆಶ್ರಯವೇ ನನ್ನಾಧಾರವೇ, ನಿಮಗೆ ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ನೀವಿರುವಂಥ ಊರಲ್ಲಿ ನಿಮ್ಮನ್ನು ಜನ ಎದುರಿಸ್ತಾರೆ. ನಾವು ಮಾಡುವಂಥ ಸೇವೆಯನ್ನು ಎದುರಿಸ್ತಾರೆ. ಆದರೆ ಕರ್ತನು ನಮ್ಮ ಪಕ್ಕದಲ್ಲಿ ನಿಂತು ಬಲಪಡಿಸ್ತಾನೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. 51ನೇ ವಾಕ್ಯಕ್ಕೆ ಬೇಗ ಹೋಗೋಣ. 13, 51, 52. ಆದ್ದರಿಂದ ಪೌಲ ಬಾರ್ನಬರು ಏನು ಮಾಡಿದ್ರು? ಅವರ ವಿರೋಧವಾಗಿ ತಮ್ಮ ಕಾಲಿನ ಧೂಳನ್ನು ಜಾಡಿಸಿ ಇಕೋನಿಯ ಪಟ್ಟಣಕ್ಕೆ ಹೋದರು. ಏನು ಮಾಡಿದ್ರು? ಕಾಲಿನ ಧೂಳನ್ನು ಆ ಊರಿನಲ್ಲಿ, அந்த ஊரில் என்ன செய்தார்? காலிலே படிப்பா சீக்கிரமா. கால்களில் படிந்த தூசியே அவர்களுக்கு எதிராக உதறி போட்டு இக்கோனியா பட்டணத்துக்கு, இதுக்கென்று சொன்னால் இயேசுவே ஏற்றுக்கொள்ளாத ஊர். They rejected Jesus. ಯೇಸುವನ್ನ ಏನು ಮಾಡಿಬಿಟ್ರು? ತಿರಸ್ಕಾರ ಮಾಡಿಬಿಟ್ರು. ಅದರಿಂದ ಏನು ಮಾಡಿದ್ರು? ಕಾಲಿನ ಧೂಳನ್ನು ಜಾಡಿಸಿ ಇಕೋನಿಯ ಪಟ್ಟಣಕ್ಕೆ ಹೋಗಿಬಿಟ್ರು. ಆಮೆನ್. ಹಲ್ಲೆಲೂಯ. ಯಾಕೆ ಧೂಳನ್ನು ಜಾಡಿಸು ಅಂತ ಯೇಸುಸ್ವಾಮಿ ಹೇಳಿಕೊಟ್ರು? ಯಾವ ಊರಿನಲ್ಲಿ ನಿಮ್ಮನ್ನು ಸ್ವೀಕರಿಸಿಕೊಳ್ಳದಿಲ್ವೋ
ಆ ಊರಿಂದ ನೀವು ಹೊರಗಡೆ ಹೋಗುವಾಗ ನಿಮ್ಮ ಕಾಲಿಗೆ ಅಂಟಿದ ಧೂಳನ್ನ ಅಲ್ಲೇ ಜಾಡಿಸಿ ಬೇರೆ ಊರಿಗೆ ಹೋಗಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಕಾಲಿಂದ ಧೂಳನ್ನ ಜಾಡಿಸುವಂಥದ್ದು ಏನು ಸೂಚನೆ ಮಾಡ್ತಾ ಇದೆ? ಇಟ್ ಇಂಡಿಕೇಟ್ಸ್ ಗಾಡ್ ರಿಜೆಕ್ಟೆಡ್ ದೆಮ್ ಬಿಕಾಸ್ ದೇ ರಿಜೆಕ್ಟೆಡ್ ಜೀಸಸ್. அது என்ன குறித்து பேசுகிறது? ஆண்டவர் இந்த ஊரை எதிர்த்து நிற்கிறார். எதுக்கென்று சொன்னால் இந்த ஜனங்கள் இயேசுவை ஏற்றுக்கொள்ளவில்லை. ದೇವರು ಈ ಊರನ್ನ ತಳ್ಳಿಬಿಟ್ಟಿದ್ದಾನೆ. ಯಾಕಂದ್ರೆ ಈ ಊರು ತನ್ನ ಮಗನನ್ನ ಸ್ವೀಕಾರ ಮಾಡಿಕೊಳ್ಳಲಿಲ್ಲ. ಈ ಜನ ಯೇಸುವನ್ನ ಸ್ವೀಕಾರ ಮಾಡಿಕೊಂಡಿದ್ದೀರಾ? ನಿಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾನ? ಹಲ್ಲೆಲೂಯಾ. ಯೇಸುವನ್ನ ಯಾರು ಸ್ವೀಕಾರ ಮಾಡಿಕೊಳ್ಳಲ್ವೋ ಅವರಿಗೆ ದೇವರು ಒಲಿಯುವುದೇ ಇಲ್ಲ. ದೇವರು ಮೆಚ್ಚುವಂತ ಕಾರ್ಯ ಆತನು ಕಳಿಸಿಕೊಟ್ಟ ಆತನ ಮಗನಾದ ಯೇಸುವನ್ನು ನಂಬುವುದೇ. ಯಹೂದ್ಯರು ಅನ್ಯ ಜನಗಳ ಊರನ್ನು ಅಥವಾ ಗ್ರಾಮವನ್ನು ಹಾದು ಹೋಗಬೇಕಾಗಿ ಬಂದಾಗ ಆ ಊರಿನ ಗಡಿಯ ಭಾಗದಲ್ಲಿ ತಮ್ಮ ಕಾಲಿಗೆ ಹತ್ತಿರುವ ಆ ಊರಿನ ಮಣ್ಣಿನ ಧೂಳನ್ನು ಜಾಡಿಸಿ ಈ ಅನ್ಯ ಜನಗಳ ಊರಿನಿಂದ ನಾವು ಏನನ್ನೂ ತೆಗೆದುಕೊಂಡು ಹೋಗಿಲ್ಲ ಎಂದು ತೋರಿಸುತ್ತಿದ್ದರು. அந்நிய ஜனங்கள் இருக்கிற ஊருக்கு யூதா ஜனங்கள் போகும்போது அங்கேன்று வெளியே போகும்போது இந்த ஊருக்கும் எனக்கும் எந்த சம்பந்தமும் இல்லை, இந்த ஊர்ல என்று நான் எதுவுமே வாங்கி கொண்டு போகவில்லை என்று சொல்லி காட்டுறதுக்காக தங்கள் காலில் இருந்த தூசியை அங்கே உதறி போகிறது அவருடைய சடாச்சாரம், ಅವರ ಸಂಪ್ರದಾಯ ಅದು. ಪೌಲ ಬಾರ್ನಬರು ಯೇಸುವನ್ನು ತಿರಸ್ಕರಿಸಿದ್ದರಿಂದ ನಾವು ಏನನ್ನು ತೆಗೆದುಕೊಂಡು ಹೋಗಿಲ್ಲ ಎಂದು ತೋರಿಸುವುದಕ್ಕಾಗಿ ಹೀಗೆ ಮಾಡಿದರು. ಅಂದರೆ ಧರ್ಮವನ್ನು ಆಚರಿಸುವುದರಿಂದ ಧೂಳನ್ನು ಜಾಡಿಸುವುದರ ಮುಖಾಂತರ ತಮ್ಮ ಶುದ್ಧ ಮನಸ್ಸಾಕ್ಷಿಯನ್ನ ತೋರಿಸಿದ್ದಾರೆ. ನೋ ಗಿಲ್ಟ್. ಈಗ ಅವರಿಗೆ ಯಾವ ಗಿಲ್ಟು ಇಲ್ಲ, ಮನಸ್ಸಾಕ್ಷಿ ಬಾಧಿಸ್ತಾ ಇಲ್ಲ. ಈ ಊರು ಯೇಸುವನ್ನ ಹೊಂದ್ಕೊಳ್ಳಿಲ್ಲ, ನಾವಲ್ಲೇ ಧೂಳನ್ನು ಜಾಡಿಸಿ ಬೇರೆ ಊರಿಗೆ ಹೋಗ್ತೇವೆ. ಯಾವ ಊರಲ್ಲಿ ಯೇಸುವನ್ನ ಹೊಂದಿಕೊಳ್ತಾರೋ ಅಲ್ಲಿ ಅವರ ಮೇಲೆ ಆಶೀರ್ವಾದ ತಂಗತೆ. ಆಮೆನ್. ಇಕೋನ್ಯಕ್ಕೆ ಹೋದರು. ಎಲ್ಲಿ ಹೋದರು? ಎಲ್ಲಿಗೆ ಹೋದರು? ಅಲ್ಲಿಂದ ಇಕೋನ್ಯ. ಅವರು ತಮ್ಮನ್ನು ತಿರಸ್ಕಾರ ಮಾಡಿ ತಮ್ಮನ್ನು ಎದುರಿಸಿದ್ದರಿಂದ ಸುವಾರ್ತೆ ಸಾರುವುದನ್ನು ಅಲ್ಲಿಯೇ ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗಲಿಲ್ಲ. ಆದರೆ ಪುನಃ ಅದೇ ಸುವಾರ್ತೆಯನ್ನು ಕೆಲಸದ ಮೇಲೆ ಬೇರೆ ಊರಿಗೆ ಹೋದರು. ಅನದರ್ ಪ್ಲೇಸ್. ಸೊ ಡು ನಾಟ್ ಗಿವ್ ಅಪ್. ಬಿಟ್ಕೊಡ್ಬೇಡಿ. ಒಬ್ಬನಿಗೆ ಸುವಾರ್ತೆ ಹೇಳ್ತೀರಾ, ಅವನು ಹೊಂದಿಕೊಳ್ಳಿಲ್ಲ ಅಂದರೆ ಇನ್ನೊಬ್ಬನಿಗೆ ಹೇಳಿ. ಬಿಟ್ಕೊಡ್ಬೇಡಿ, ಸೋತೋಗ್ಬೇಡಿ. ಅವರು ಅಲ್ಲಿ ಸುವಾರ್ತೆ ಹೇಳಿದ್ರು, ಆ ಜನ ಕೇಳಲಿಲ್ಲ. ಅಲ್ಲಿ ಧೂಳು ಜಾಡಿಸಿದ್ರು, ಕಾಲಿಗೆ ಹತ್ಕೊಂಡಿದ್ದು. ಅಲ್ಲಿಯೇ ನಿಂತೋಗ್ಲಿಲ್ಲ, ಮನೆಗೆ ಹೋಗ್ಲಿಲ್ಲ, ಅವ್ರು ಡಿಪ್ರೆಷನ್ಗೆ ಹೋಗ್ಲಿಲ್ಲ, ಕುಂದಿ ಹೋಗ್ಲಿಲ್ಲ. ಅಯ್ಯೋ, ನಾವು ಹೇಳಿದ ವಾಕ್ಯವನ್ನು ಇವರು ಕೇಳಲಿಲ್ಲ, ಯೇಸುವನ್ನ ಹೊಂದಿಲಿಲ್ಲ ಎಂಬುದಾಗಿ. ಇಲ್ಲಲ್ಲ, ಇನ್ನೊಂದು ಊರು, ಅಲ್ಲಿಗೆ ಹೋಗಿ ಸುವಾರ್ತೆ ಸಾರ್ತೇವೆ. ಆಮೆನ್. ಯಾರಲ್ಲಿ ಯೇಸು ಇದ್ದಾನೋ ಅವ್ರು ಸುಮ್ಮನೆ ಇರೋದೇ ಇಲ್ಲ. ಎಲ್ಲ ಕಡೆ ಹೋಗಿ ಯೇಸುವನ್ನ ಹೇಳ್ತಾನೆ ಇರ್ತಾರೆ. ಆಮೆನ್. ಜನ ಹೊಂದಿಕೊಳ್ತಾರೋ ಬಿಡ್ತಾರೋ ಅದು ನಮ್ಮ ಕೆಲಸ ಅಲ್ಲ. ಸುವಾರ್ತೆ ಹೇಳೋದು ನನ್ನ ಕೆಲಸ. ಅವರ ಹೃದಯದಲ್ಲಿ ಕಾರ್ಯ ಮಾಡೋದು ದೇವರಾತ್ಮನ ಕೆಲಸ. ಬಿತ್ತುವಂತ ಆ ವಾಕ್ಯವೆಂಬ ಬೀಜ ಒಂದು ದಿವಸ ಫಲ ಕೊಟ್ಟೇ ಕೊಡುತ್ತೆ. ಸೋತೋಗ್ಬೇಡಿ. ಒಬ್ಬನು ಯೇಸುವನ್ನ ಹೊಂದಲಿಲ್ಲ ಅಂದ್ರೆ ಇನ್ನೊಬ್ಬನಿಗೆ ಹೇಳಿ. ಯಾಕಂದ್ರೆ ನಾವು ಸೋತೋಗ್ಬಾರ್ದು. ಅವರು ಅಲ್ಲಿ ನಿಂತ್ಕೊಳ್ಳಿಲ್ಲ. ಎಲ್ಲಿಗೆ ಹೋದ್ರು? ಇಕೋನ್ಯ பட்டணத்துக்கு அவர் போனார். எதுக்கென்று சொன்னால் அவர் சோர்ந்து போகவில்லை. சோர்ந்து போகாதீங்கள். ಡೋಂಟ್ ಗಿವ್ ಅಪ್. ಹಲ್ಲೆಲೂಯಾ. ಈ ಊರಿನಲ್ಲೇ ಬಿಟ್ಟು ಬಿಡಬೇಡಿ. ಮುಂದಿನ ಊರು ನಮಗೋಸ್ಕರ ಕಾಯ್ತಾ ಇದೆ. ಅಲ್ಲಿ ಯೇಸು ಬೇಕಾಗಿದ್ದಾರೆ. ಇನ್ನೊಬ್ಬ ವ್ಯಕ್ತಿಗೆ ಯೇಸು ಬೇಕಾಗಿದ್ದಾರೆ. ಇನ್ನೊಬ್ಬಳಿಗೆ ಯೇಸು ಬೇಕಾಗಿದ್ದಾರೆ. ಈತನಿಗೆ ಬೇಡ, ಇನ್ನೊಬ್ಬರಿಗೆ ಬೇಕು. ಬಿಟ್ಕೊಡಬೇಡಿ. ಯೇಸುವನ್ನ ಜನಕ್ಕೆ ತೋರಿಸೋಣ. ಮತ್ತಾಯ 10:14, ಮ್ಯಾಥ್ಯೂ 10:14, ಮತ್ತೆ ಸುವಿಶೇಷಂ 10:14. ಒಂದು ಮನೆಯವರು ಅಥವಾ ಒಂದು ಊರಿನವರು
ನಿಮ್ಮನ್ನು ಸ್ವಾಗತಿಸದಿದ್ದರೆ, ಇಲ್ಲವೇ ನಿಮ್ಮ ಮಾತು ಕೇಳದಿದ್ದರೆ, ನೀವು ಆ ಸ್ಥಳವನ್ನು ಬಿಟ್ಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಚಾಡಿಸಿ ಬಿಡ್ರಿ. ಆಮೆನ್. ಮಾರ್ಕ 6:11, ಮಾರ್ಕ್ 6:11 ಯೇಸುಸ್ವಾಮಿ ಹೇಳಿದ್ದು, ಯಾವ ಊರಿನವರಾದರೂ ನಿಮ್ಮನ್ನು ಸ್ವೀಕರಿಸಿಕೊಳ್ಳದಿದ್ದರೆ ಮತ್ತು ನಿಮ್ಮ ಬೋಧನೆಯನ್ನು ಕೇಳದಿದ್ದರೆ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಝಾಡಿಸಿ ಆ ಊರನ್ನು ಬಿಟ್ಟು ಹೋಗಿರಿ. ಇದು ಅವರಿಗೆ ಎಚ್ಚರಿಕೆಯಾಗಿರುತ್ತದೆ. ಇದು ಅವರಿಗೆ ಎಚ್ಚರಿಕೆಯಾಗಿರುತ್ತದೆ. ಯಾವ ಊರಲ್ಲಿ ಅವ್ರ ಧೂಳನ್ನು ಝಾಡಿಸಿ ಹೋಗ್ತಾರೋ ಆ ಊರಿನ ಮೇಲೆ ನ್ಯಾಯ ತೀರ್ಪು ಬರ್ತದೆ ಎಂಬುದಾಗಿ ಅರ್ಥ. ಆಮೆನ್. The judgment will come upon that nations or cities which are not accepting Christ. இயேசுவை தள்ளிவிட்ட நகரங்களுக்கு, பட்டணங்களுக்கு, கிராமங்களுக்கு, தேசங்களுக்கு ஒரு நாள் நியாய தீர்ப்பு வரப்போகிறது. அந்த நியாய தீர்ப்பில் இன்று தப்பித்துக் கொள்ள முடியாது. எனக்கும் உனக்கும் வரப்போகிற நியாய தீர்ப்பினாலே தப்பித்துக் கொள்ள வேண்டும் என்று சொன்னால் ஒரே வழி அது இயேசு ஒருவரே. ಯೇಸು ಬರುವರೆ. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 1:10ನೇ ವಾಕ್ಯ. 1 Thessalonians 1:10. ದೇವಕುಮಾರನು ಪರಲೋಕದಿಂದ ಬರುವುದನ್ನು ಎದುರು ನೋಡುವುದಕ್ಕಾಗಿ ನೀವು ಹಾಗೆ ಮಾಡಿದಿರಿ. ದೇವರೇ ಆ ಕುಮಾರನನ್ನು ಸತ್ತವರೊಳಗಿಂದ ಜೀವಂತವಾಗಿ ಮೇಲಕ್ಕೆಬ್ಬಿಸಿದನು. ಆತನೇ ಯೇಸು. ಮುಂದೆ ಬರುವ ದೇವರ ಕೋಪದಿಂದ ನಮ್ಮನ್ನು ರಕ್ಷಿಸುವವನು ಆತನೇ. வரப்போகிற தேவனுடைய கோபாக்னிலே என்று எங்களை நீங்களாக்கி ரட்சிக்கிறவர் ஒருவரே. வானத்தின் கீழே பூமிக்கு மேலே ஒரே நாமம், ಯೇಸುವಿನ ನಾಮம். ಯಾವ ದೇಶ ಅವ್ರನ್ನ ಅಕ್ಸೆಪ್ಟ್ ಮಾಡಿಲ್ವೋ, they will see the judgment of God. Hallelujah. ಈಗ ನಾವು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವ ಯೇಸುಸ್ವಾಮಿನ? ಕೈಗಳನ್ನು ಮೇಲೆ ಕೆತ್ತಿ ತೋರ್ಸೋಣ. ನಮ್ಮ ಮೇಲೆ ನ್ಯಾಯ ತೀರ್ಪು ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಜೀವ ಕೊಡುವ ದೇವರಾತ್ಮನು ಇದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಖಂಡನೆಗಳಿಲ್ಲ, ನ್ಯಾಯ ತೀರ್ಪಿಲ್ಲ. ಯಾಕಂದ್ರೆ ನಾವು ಬಿಡುಗಡೆಯಾಗಿದ್ದೇವೆ. ಅದರಿಂದ ಕ್ರಿಸ್ತನು ನಮಗೋಸ್ಕರ ಶಾಪವಾಗಿದ್ದಾನೆ. வரப்போகிற கோப்பாக்னிலே என்று எங்களை விடுதலை செய்தவருக்கு நன்றி. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಲೂಕ 9:5ನೇ ವಾಕ್ಯ. ಲೂಕ 9:5. ಆ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದಿದ್ದರೆ ಆ ಊರಿನ ಹೊರಗೆ ಹೋಗಿ ನಿಮ್ಮ ಪಾದಗಳಿಗೆ ಹತ್ತಿದ ಧೂಳನ್ನು ಝಾಡಿಸಿ ಬಿಡಿರಿ. ಅದು ಅವರಿಗೆ எச்சரிக்கையாகுவது. அவேர்னஸ் அவருக்கு என்ன? ஒரு விழுத்தல், சாட்சி. இந்த ஊர் என்ன பண்ணல? இயேசுவே ஏற்றுக்கொள்ளவில்லை. ಯಾರನ್ನ ಪಡ್ಕೊಳ್ಳಿಲ್ಲ? ಯೇಸುವನ್ನ ಪಡ್ಕೊಳ್ಳಿಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ ಪ್ರಿಯರೇ. ನಾವು ಆ ದೇಶಗಳಿಗಾಗಿ ಪ್ರಾರ್ಥನೆ ಮಾಡಬಹುದು, ಆದರೆ ಯಾವ ದೇಶ ತನ್ನ ಮಗನಾದ ಯೇಸುವನ್ನು ತಳ್ಳಿಬಿಡುತ್ತೋ ಆ ದೇಶಗಳ ಮೇಲೆ ದೇವರ ನ್ಯಾಯ ತೀರ್ಪು ಬಂದೇ ಬರ್ತದೆ. ಆಮೆನ್. ಕರ್ತನು ಬಿಡೋದೇ ಇಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೊನೆಯದಾಗಿ 52ನೇ ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. 13:52 ಅಪೊಸ್ತಲರ ಕೃತ್ಯಗಳು. ಆದ್ದರಿಂದ ಏನಾಯಿತು? ಶಿಷ್ಯರು ಏನಾಗಿದ್ದಾರೆ? ಸಂತೋಷವಾಗಿದ್ದರು ಮತ್ತು ಜೋರಾಗಿ ಶಬರಹರಬಾಲ್ಯ ಕಬತರ ಸಂತರಬ
ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರಾದರು. ಫೀಲ್ಡ್ ವಿತ್ ಜಾಯ್ ವಿತ್ ದ ಹೋಲಿ ಸ್ಪಿರಿಟ್. ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ದೇವರ ಆನಂದವೇ ನನ್ನ ಬಲವಾಗಿದೆ. ಕರ್ತೃடைய ಸಂತೋಷಮೇ ಎನಕ್ಕೆ ವಲ್ಲಮೇ. ಸಂತೋಷ ಮತ್ತು ಪವಿತ್ರ ಆತ್ಮ ಭರಿತರಾಗುವುದು ಎರಡೂ ಕಾರ್ಯಗಳು ಒಟ್ಟಿಗೆ ಹೋಗುವಂಥದ್ದು. ಗೋ ಟುಗೆದರ್. ಪರಿಶುದ್ಧಾತ್ಮ ನಿಮ್ಮಲ್ಲಿದ್ದಾನ? ಯಜನರೊಳಗಡೆ ಇದ್ದಾನೆ ಪರಿಶುದ್ಧಾತ್ಮ. ಕೈಗಳನ್ನ ಮೇಲಕ್ಕೆ ಎತ್ತಿ ತೋರಿಸಿ. ಹಾಗಾದರೆ ನನ್ನಲ್ಲಿ ನಿನ್ನಲ್ಲಿ ಪವಿತ್ರಾತ್ಮನಿಂದ ಬರುವಂಥ ಸಂತೋಷ ಆನಂದ ಇರಲೇಬೇಕು. ಹಲ್ಲೆಲೂಯ. ಯಾಕಂದರೆ ಪರಿಶುದ್ಧಾತ್ಮನಿಂದ ಬರುವಂಥ ಫಲ ಸಂತೋಷವು ಆನಂದವು. ದೇವರ ರಾಜ್ಯವು ತಿನ್ನುವುದು ಕುಡಿಯುವುದು ಅಲ್ಲ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಈ ವಿಷಯದಲ್ಲಿ ದೊಡ್ಡ ಮಾದರಿಯಾಗಿದ್ದನು. ಯಾವಾಗಲೂ ಏನಾಗ್ತಿದ್ದ? ಪರಿಶುದ್ಧಾತ್ಮನಿಂದ ತುಂಬಲ್ಪಡ್ತಾ ಇದ್ದ. ಆಮೆನ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಯೇಸುವಿಗೆ ಮಹಿಮೆಯಾಗಲಿ. ರೋಮ 5:3 ವಾಕ್ಯವನ್ನು ಓದಿ ಪ್ರಾರ್ಥಿಸೋಣ. ರೋಮರ 5:3. ಅಲ್ಲದೆ ನಮ್ಮ ಕಷ್ಟ ಸಂಕಟಗಳಲ್ಲಿಯೂ ಸಂತೋಷವಾಗಿದ್ದೇವೆ. ನಮ್ಮ ಕಷ್ಟ ಸಂಕಟಗಳಲ್ಲಿಯೂ ಸಂತೋಷವಾಗಿದ್ದೇವೆ. ಯಾಕೆಂದರೆ ಈ ಕಷ್ಟ ಸಂಕಟಗಳು ನಮಗೆ ತಾಳ್ಮೆಯನ್ನು ಉಂಟು ಮಾಡುತ್ತೆ. ಏನರ್ಕ ತಮಿಳೆ? ಅದು ಮಾತ್ರಮಲ್ಲೇ ಉಪದ್ರವಂ பொறுமையும் பொறுமை வர்ச்சையும் நம்பிக்கையும் உண்டாக்கும் என்று அறிந்து ಉಪದ್ರವಗಳಲ್ಲಿಯೂ ಮೇನ್ಮೈ ಪಾರಾಟುகிறோம், ಸಂತೋಷವಾಗಿದ್ದೇವೆ. ಯು ನೋ ದ ಫ್ರೂಟ್ಸ್ ಆಫ್ ದ ಸ್ಪಿರಿಟ್. ಪರಿಶುದ್ಧಾತ್ಮನ ಫಲ ಏನು ಗೊತ್ತಾ? ಎಂಥ ಕಷ್ಟ ಸಂಕಟದಲ್ಲೂ ನಾವು ಸಂತೋಷವಾಗಿರಬೇಕು. ಇದನ್ನೇ ನಮಗೆ ದೇವರಾತ್ಮ ಕಲಿಸಿಕೊಡ್ತಾನೆ. ಹಲ್ಲೆಲೂಯ. ಯಾಕಂದರೆ ನಿನ್ನ ನನ್ನ ಸಂತೋಷ, ಸಮಾಧಾನ, ಆನಂದ ಸಿಚುಯೇಷನ್ಗಳ ಮೇಲೆ ಅವಲಂಬಿತರಾಗೋದಿಲ್ಲ. ಕರ್ತನಲ್ಲಿ ಸಂತೋಷಿಸ್ತೇವೆ. ಆಮೇಲೆ ಈ ಕಷ್ಟ ಸಂಕಟಗಳು ಬರುವಾಗ ನಮಗೆ ತಾಳ್ಮೆಯನ್ನು ಉಂಟು ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಕಷ್ಟ ಸಂಕಟಗಳಿದೆ, ಆದರೆ ನಮ್ಮಲ್ಲಿರುವಂಥ ದೇವರಾತ್ಮ ನಮಗೆ ಸಂತೋಷ ಕೊಡ್ತಾನೆ. ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಮಕ್ಕಳನ್ನು ಸಂಡೇ ಸ್ಕೂಲಿಗೆ ಕಳಿಸ್ಕೊಡಿ. ಹಾಗೆ ಮುಂದಕ್ಕೆ ಬನ್ನಿ ದಯವಿಟ್ಟು. ನಮಗೆ 26ನೇ ತಾರೀಕು ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇದೆ. 26 ರಿಪಬ್ಲಿಕ್ ಡೇ ವಿ ಆರ್ ಹ್ಯಾವಿಂಗ್ ಎ ಫಾಸ್ಟಿಂಗ್ ಪ್ರೇಯರ್. 26ಆம் தேதி ಉಪವಾಸ ಜಪಂ ಇರುತ್ತದೆ. ಮರಕಾಮಲ್ ವಾಂಗಳ್. ಗಾಡ್ ಬ್ಲೆಸ್ ಯು. ಮಂಗಳವಾರ ಸಾಯಂಕಾಲ ಜೂಮ್ ಲಿಂಕಲ್ಲಿ ನಮಗೆ ಬೈಬಲ್ ಸ್ಟಡಿ ಇದೆ. ಅಟೆಂಡ್ ಮಾಡಿ. ಸಾಯಂಕಾಲ 6:30 ಗಂಟೆಗೆ. ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ. ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ. ಬಳಲಿದ ಬೇಗ ಬಿಟ್ಟಾಕು.
ವಿಶ್ವಾಸ ಹೊರಡಲಿ. ಕೈಗಳ ಮೇಲೆ ಆತ್ಮನೇ ಆತ್ಮನೇ ಜೀವವ ಇಳಿದು ಬಾ. ಆತ್ಮನೇ ಆತ್ಮನೇ ಜೀವವ ಇಳಿದು ಬಾ. ಬಾ ಪವಿತ್ರ ಆತ್ಮನೇ ಅಂತ ಕರೀರಿ. ಬಾ ಪ್ರಿಯ ಕರ್ತನೇ, ಆತ್ಮನೇ ನಿನ್ನ ಆತ್ಮವನ್ನು ಸುರಿಸು, ಸುರಿಸು. ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ನ ವಾಕ್ಯದ ಬಲ ಹೊಂದಲು ಸ್ಪರ್ಶಿಸು 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 ಎಲ್ಲ ದೇಶವನ್ನು. ಸ್ಪರ್ಶಿಸು ಸ್ಪರ್ಶಿಸು ಎಲ್ಲ ದೇಶವನ್ನು. ಕೈಗಳನ್ನು ಮೇಲೆ ಕೆತ್ತಿ ಬಾ. ಬಾ ಪ್ರಿಯ ಕರ್ತನೇ, ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಮನೆ ನಮ್ಮೆ ಹಿಡಿದು ಬಾ. ನಮ್ಮೆ ಹಿಡಿದು ಬಾ. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ಪ್ರಿಯ ಕರ್ತನೇ, ಕೈಗಳನ್ನ ಮೇಲೆ ಕೆತ್ತಿ ಹೇಳ್ರಿ. ನಿನ್ನ ಆತ್ಮವನ್ನು ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ನ ವಾಕ್ಯದ ಬಲ ಹೊಂದಲು ಸ್ಪರ್ಶಿಸು 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 ಎಲ್ಲ ದೇಶವನ್ನು, ಎಲ್ಲ ದೇಶವನ್ನು. ಸ್ಪರ್ಶಿಸು ಸ್ಪರ್ಶಿಸು ಎಲ್ಲ ದೇಶವನ್ನು. ಥ್ಯಾಂಕ್ ಯು ಡಿಯರ್ ಹೋಲಿ ಸ್ಪಿರಿಟ್. ನಿನ್ನ ಮಕ್ಕಳನ್ನು ಎಕ್ವಿಪ್ ಮಾಡು ಪವಿತ್ರಾತ್ಮನೇ. ನಿನ್ನ ಶಕ್ತಿಯಿಂದ ಬಲದಿಂದ ತುಂಬಿ ಈ ಲೋಕದ ಕಟ್ಟ ಕಡೆಯವರೆಗೆ ನಿನ್ನ ವಾಕ್ಯಗಳನ್ನು ತೆಗೆದುಕೊಂಡು ಹೋಗುವ ಸಾಧನಗಳನ್ನಾಗಿ ಇವ್ರನ್ನ ಉಪಯೋಗಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಇವರ ಮೂಲಕ ಯಾರ್ಯಾರು ದೇವರ ವಾಕ್ಯಗಳನ್ನು ಕೇಳ್ತಾರೋ ಅವರೆಲ್ಲರೂ ಯೇಸುವನ್ನು ಹೊಂದಲಿ, ಯೇಸುವನ್ನು ಪಡೆದುಕೊಳ್ಳಲಿ, ಯೇಸುವಿನಲ್ಲಿ ಜೀವಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಒಬ್ಬೊಬ್ಬ ಮಕ್ಕಳ ಮೇಲೂ ಈ ಸುವಾರ್ಥ ಅಭಿಷೇಕ ಎಳೆದು ಬರುವಂತೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. Lord, anoint your children with the anointing of the gospel anointing. Thank you, Lord. ಸುವಿಶೇಷ ವಲ್ಲಮೆಯಾಲೆ ಮಕ್ಕಳನ್ನು ನೆರಪು ಸ್ವಾಮಿ. ನಿಮಗೆ ಸ್ತೋತ್ರ. ಇವರ ಮೂಲಕ ಅನೇಕ ಆತ್ಮಗಳು ರಕ್ಷಿಸಲ್ಪಡಲಿ, ಕರ್ತನ ಕಡೆಗೆ ಎಳೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ.
ಕ್ರಿಸ್ತುವಿನ ರಕ್ತಂ ಜಯಂ. ಆಮೇನ್. ಒಬ್ರಿಗೊಬ್ರು ಕೈ ಕೊಟ್ಟು ವಿಶ್ ಮಾಡಿ. ದೇವರು ಒಳ್ಳೆಯವರು.